ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಸರ್ವಲೋಕವನ್ನು ಉಂಟು ಮಾಡಿ ಸರ್ವವನ್ನು ಪರಿಪಾಲನೆ ಮಾಡುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆಗಿರುವ ದೇವರೇ, ಇಲ್ಲಿವರೆಗೂ ಪ್ರಭು ನಿಮ್ಮನ್ನು ಸ್ತುತಿಸಿದ್ದೇವೆ, ನಿಮ್ಮನ್ನು ಆರಾಧಿಸಿದ್ದೇವೆ. ಎಲ್ಲ ಮಹಿಮೆ ನನಗೆ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ತಂದೆಗಿರುವ ದೇವರೇ, ಈ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮ ಸುವಾರ್ತೆಯನ್ನು ಪ್ರಕಟಿಸುವಂತೆ ಒಂದು ಅವಕಾಶ ಕಲ್ಪಿಸಿಕೊಟ್ಟು ತಂದು, ಅದಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳು ಹೇಳುವಂಥ ನನ್ನನ್ನು ನೀವು ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸ್ರಿ. ನನ್ನ ಬಾಯಲ್ಲಿ ಮಾತು ಇಟ್ಟು ನನ್ನ ಬಾಯಿ ದ್ವಾರ ನೀವೇ ಮಾತಾಡ್ಕೊಂಡು ತನ್ನ ಮಕ್ಕಳಿಗೆ ನೀವೇ ಆಧರಿಸ್ರಿ, ನೀವೇ ಜೊತೆ ಇದ್ದು ವಾಕ್ಯ ತಿಳಿಪಡಿಸ್ಬೇಕಂತೇಳಿ ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ, ನಮ್ಮ ಪರಲೋಕದ ತಂದೆ, ಆಮೇನ್. ನಿಮ್ಮೆಲ್ಲರಿಗೂ ಸಭೆಯಾಗಿ ಕೂತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದವನ್ನು ತಿಳಿಸ್ತದನ್ನು ಪ್ರಿಯರೇ. ಅದೇ ರೀತಿಯಲ್ಲಿ ಬೈಬಲ್ ಪರಿಶೋಧನೆ ಎನ್ನುವ ಯೂಟ್ಯೂಬ್ ಚಾನಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ನಮ್ಮ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ದೇವರ ಕೃಪೆಯಿಂದ ದೇವರು ಇದನ್ನು ಮತ್ತೊಂದು ಆವರ್ತೆ ಒಂದು ಅದ್ಭುತವಾದಂಥ ಸಂದೇಶ ಕೊಡೋದಕ್ಕೆ ನನಗೆ ದೇವರು ಸಿದ್ಧಪಡಿಸಿದ್ದಕ್ಕಾಗಿ ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇದ್ದೇನೆ. ಕಳೆದ ಭಾನುವಾರದಲ್ಲಿ ಒಂದು ಸಬ್ಜೆಕ್ಟು ಮಾತಾಡಿದ್ದೇವೆ, ಏನೆಂದರೆ ಸಮರ್ಯದ ಸ್ತ್ರೀಗೆ 5 ಮಂದಿ ಗಂಡಂದಿರು ಯಾರು, ಅವರ ಹೆಸರೇನು ಎಂಬುದಾಗಿ ಕಳೆದ ಭಾನುವಾರ ಮಾತಾಡಿದ ಪ್ರಿಯರೇ. ಅದರಲ್ಲಿ ಸ್ವಲ್ಪ ಕೆಲವೊಂದು ಪ್ರಶ್ನೆಗಳಿಗೆ, ಕೆಲವೊಂದು ಮಾತುಗಳಿಗೆ ನಾವು ವಾಕ್ಯದಿಂದ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಈ ದಿನ ಸಮರ್ಯದ ಸ್ತ್ರೀಗೆ 5 ಮಂದಿ ಗಂಡಂದಿರು ಯಾರು, ಅವರ ಹೆಸರೇನು ಎಂಬುದಾಗಿ ಎರಡನೇ ಭಾಗ ಮಾತಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಕೇಳುವಂಥ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಕೇಳಿ ಆಲೋಚನೆ ಮಾಡಿ, ಸಾಧ್ಯವಾದರೆ ಬೈಬಲನ್ನು ತೆಗೆದು ನಾನು ತೋರಿಸುವಂಥ ಪ್ರತಿಯೊಂದು ವಚನಗಳು ಬರೆದುಕೊಳ್ಳಿ, ಮತ್ತು ನಾನು ಹೇಳುವಂಥ ಪ್ರತಿಯೊಂದು ವಚನಗಳು ಕೂಡ ನೀವು ಕೂಡ ಓದಿದ್ರು ಚೆನ್ನಾಗಿರುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಪ್ರಿಯರೇ. ಯಾಕಂದರೆ ನೀವು ಈ ಎರಡನೇ ಭಾಗ ನಿಮಗೆ ಅರ್ಥ ಹೋಗಬೇಕಂದ್ರೆ ಮೊದಲೊಂದು ಭಾಗ ಮಾತಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಇದು ಎರಡನೇ ಭಾಗ ಮಾತಾಡ್ತಾ ಇದ್ದೇನೆ. ಆ ಭಾಗ ನೋಡಿದ್ರೆ ನಿಮಗೆ ಇನ್ನೂ ಅದ್ಭುತ ರೀತಿಯಲ್ಲಿ ಅರ್ಥ ಆಗ್ತದೆ ಪ್ರಿಯರೇ. ಏನೆಂದರೆ ಸಮರ್ಯದ ಸ್ತ್ರೀಗೆ 5 ಮಂದಿ ಗಂಡಂದಿರು ಯಾರು ಎಂಬುದಾಗಿ ಮಾತಾಡುವಾಗ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಆಲೋಚನೆ ಮಾಡಬೇಕು. ಯಾಕಂದರೆ ನೀವು ಎಂದೂ ಕೇಳಲಾರದಂಥ ಸಬ್ಜೆಕ್ಟು, ನೀವು ಎಂದೂ ಆಲೋಚನೆ ಮಾಡೋಂಥ ಸಬ್ಜೆಕ್ಟು. ಅದಕ್ಕೋಸ್ಕರ ಜಾಗ್ರತೆಯಿಂದ ಕೇಳಿದಾಗ ದೇವರ ವಾಕ್ಯ ಅದ್ಭುತ ರೀತಿಯಲ್ಲಿ ನಮಗೆ ಅರ್ಥವಾಗ್ತದೆ ಪ್ರಿಯರೇ. ಅರ್ಥ ಆದಾಗ ನಾವು ಭಾಳ ಸಂತೋಷ ಪಡ್ತೇವೆ ಪ್ರಿಯರೇ. ನೇರವಾಗಿ ನಾವು ಸಂದೇಶದ ಒಳಗಡೆ ಹೋಗೋಣ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಇದು ಯೇಸು ಪ್ರಭು ಮಾತಾಡುವಂಥ ಮಾತು. ಏನು ಹೇಳ್ತಿದ್ದಾರೆ ಅಂದರೆ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಹೆಂಗಿರ್ಬೇಕಂತ ಆತ್ಮೀಯ ರೀತಿಯಲ್ಲಿ ಆರಾಧಿಸಬೇಕೆಂಬುದಾಗಿ ಯೇಸು ಪ್ರಭು ಯಾರೊಟ್ಟಿಗೆ ಮಾತಾಡ್ತಾನೆ ಪ್ರಿಯರೇ? ಒಂದು ಸಮರ್ಯದ ಸ್ತ್ರೀ ಜೊತೆ ಯೇಸು ಕ್ರಿಸ್ತನು ಸಂಭಾಷಣೆ ಮಾಡ್ತಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೇ. ಯೇಸು ಕ್ರಿಸ್ತನು ಸಮರ್ಯ ಸ್ತ್ರೀಗೆ ಹೇಳುವಂಥ ಮಾತು. ಈ ಸಮರ್ಯದ ಸ್ತ್ರೀ ಅಂದ್ಕೊಳ್ಳೆ ದೇವರು ಸಮರ್ಯದ ಜೊತೆ ಸಂಭಾಷಣೆ ಮಾಡ್ತಾಯಿದ್ದಾರೆ. ಅಂದರೆ ಕೆಲವರು ಅಂದರೆ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಅಥವಾ ಕ್ರೈಸ್ತ ಬೋಧಕರಲ್ಲಿ ಅನೇಕರು, ಅಂದರೆ ಎಲ್ಲರಂತ ಎಲ್ಲರಿಗೆ ಸಮಾಜ ಮಾತಾಡ್ತಾ ಇಲ್ಲ, ಬೋಧಕರಲ್ಲಿ ಕೆಲವರು, ನಾನು ಕೇಳುವಂಥ ಪ್ರಕಾರ ಅನೇಕ ಬೋಧಕರು ಏನು ಬೋಧನೆ ಮಾಡಿದ್ದಾರೆ ಅಂದರೆ, ಸಮರ್ಯ ಸ್ತ್ರೀ ಒಂದು ವೇಷಧಾರಣಿ, ಸಮರ್ಯ ಸ್ತ್ರೀ ಒಂದು ಪಾಪಿಷ್ಟವಾದಂಥ ಸ್ತ್ರೀ, ತನ್ನ ಜೀವಿತವನ್ನು ಅನೇಕರಿಗೆ ಹಾಸಿದಂಥ ಸ್ತ್ರೀ ಅಂಥೇಳಿ ಬೋಧನೆ ಮಾಡುವಂಥದ್ದು ನಾನು ಕೇಳಿದ್ದೇನೆ ಪ್ರಿಯರೇ. ಆದರೆ ನಿಜವಾಗ್ಲೂ ನಾವು ಎಲ್ಲರೂ ಆಲೋಚನೆ ಮಾಡಬೇಕು. ಏನು ಆಲೋಚನೆ ಅಂದರೆ, ನಿಜವಾಗಲೂ ಒಂದು ಸಮರ್ಯದ ಸ್ತ್ರೀ ಪಾಪದಲ್ಲಿ, ವ್ಯಭಿಚಾರದಲ್ಲಿ ತನ್ನ ಜೀವಿತವನ್ನು ಕಳೀತಾ ಇದ್ದರೆ ಯೇಸು ಪ್ರಭು ಆಡುವಂಥ ಮಾತೇನಿರಬೇಕು ಅಂದರೆ, ಆಕಿನ ಜೊತೆ ನೀವು ಆರಾಧನೆ ಕುರಿತಾಗಿ ಯೇಸು ಪ್ರಭು ಮಾತಾಡೋದಿಲ್ಲ. ಏನು ಮಾತಾಡ್ತಿದ್ರೆ ಯೇಸು ಪ್ರಭು ಅಂದರೆ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲೇ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಸಮಸ್ಯೆಗೆ ಹೇಳ್ತಿದ್ದನು. ಆದರೆ ಈ ಸಮಸ್ಯೆಗೆ ಯೇಸು ಕ್ರಿಸ್ತನು ಆರಾಧನೆ ಕುರಿತು ಮಾತಾಡಬಾರ್ದು. ಯಾಕಂದರೆ ಒಂದು ವೇಳೆ
ಆ ವ್ಯಭಿಚಾರಿ ಸ್ತ್ರೀ ಆಗಿದ್ದರೆ ಯೇಸುಪ್ರಭು ಆರಾಧನೆ ಕುರಿತು ಮಾತಾಡೋದಿಲ್ಲ. ಯಾಕಂದರೆ ಇನ್ನೊಂದು ಸಂದರ್ಭಕ್ಕೆ ನೋಡುವಾಗ ವ್ಯಭಿಚಾರದ ಸಿಕ್ಕಿದ ಸ್ತ್ರೀಗೆ ಫರಿಸಾಯರು ಶಾಸ್ತ್ರಿಗಳು ಆತನ ಮುಂದೆ ತಂದುಕೊಂಡು ಬಂದಾಗ ಕೊಲ್ಲಬೇಕೆಂಬಂಥ ನಿರ್ಣಯದಲ್ಲಿ ಬಂದಾಗ ಯೇಸುಪ್ರಭು ಕೇಳ್ತಾರೆ, ಅಮ್ಮನಿಗೆ ಕಲ್ಲು ಹೊಡ್ಬೇಕಂದವ್ರು ಎಲ್ಲಿದ್ದಾರೆ ಅಂದರೆ ಯಾರು ಇಲ್ಲ ಪ್ರಭು ಅಂದಾಗ ಯೇಸುಪ್ರಭು ಹೇಳುವಂಥ ಮಾತಂದರೆ, ನಾನಿಗೇನು ಶಿಕ್ಷೆ ಕೊಡೋದಿಲ್ಲ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ ಅಂಥೇಳಿ ಹೇಳಿ ಕಳಿಸ್ಬಿಡ್ತಾರೆ ಯೇಸುಪ್ರಭು. ಆದರೆ ಇಲ್ಲಿ ಈ ಸ್ತ್ರೀ ಕುರಿತ ನೋಡುವಾಗ, ಅಮ್ಮ ದೇವರ ಆತ್ಮಸ್ವರೂಪನೂ ಆತನನ್ನು ಆರಾಧಿಸಬೇಕಾದ್ರೆ ಆತ್ಮಕರಿತ ಅಂಥೇಳಿ ದೇವರ ಆರಾಧನೆ ಕುರಿತಾಗಿ ಸಮರದ ಸ್ತ್ರೀಗೆ ಮಾತಾಡ್ತಿದ್ದಾನೆ. ಆದರೆ ನಮ್ಮ ಸಮಾಜ ನೋಡಬೇಕಾದರೂ ಮತ್ತು ಅನೇಕ ಸಭೆಗಳಲ್ಲೂ ಕೂಡ ಏನು ಹೇಳ್ತಾರೆ, ಸ್ತ್ರೀಯರು ಪ್ರತ್ಯೇಕವಾಗಿ ಸಭೆಗಳಲ್ಲಿ ಸಾಕ್ಷಿ ಹೇಳುವಾಗ ತಮ್ಮ ಜೀವಿತನ ಕುರಿತು ಸಾಕ್ಷಿ ಹೇಳ್ತಾರೆ. ಪ್ರಿಯರೇ, ನಾನು ಕೇಳಿದ್ದೇನೆ, ಅದೇ ಹೇಳ್ತಿದ್ದೇನೆ. ಅದಕ್ಕೆ ಏನು ಹೇಳ್ತಂದರೆ, ಸಮರ ಸ್ತ್ರೀ ಯಾವ ರೀತಿ ವ್ಯಭಿಚಾರದಲ್ಲಿ ಪಾಪದಲ್ಲಿದ್ದು ತನ್ನ ಜೀವಿತ ಅನೇಕರು ಯಾವ ರೀತಿಗೆ ಹಾಸಿಗೆ ಕೊಟ್ಟಿದ್ದಾಳೋ, ನಾನು ಕೂಡ ಒಂದು ಕಾಲದಲ್ಲಿ ಅಂದರೆ ಸ್ತ್ರೀಯರು ಹೇಳುವಂಥ ಸಭೆಯಲ್ಲಿ ನಿಂತುಕೊಂಡು ಹೇಳುವಂಥ ಸಾಕ್ಷಿ ಏನಂದರೆ, ನಾನು ಕೂಡ ಒಂದು ಕಾಲದಲ್ಲಿ ಒಂದು ಸಮಯದಲ್ಲಿ ಆ ಸಮರ ಸ್ತ್ರೀಗತಲ್ಲೇ ಪಾಪದಲ್ಲೇ ಇದ್ದ, ನಾನು ಕೂಡ ಮಹಾಘೋರ ಪಾಪಿ, ನಾನು ದೇವರಿಗೆ ಅಂದರೆ ಭಾಳ ವಿರೋಧಿ. ಯಾಕಂದರೆ ಸಮರ ಸ್ತ್ರೀ ಯಾವ ರೀತಿ ಪಾಪದಲ್ಲಿದ್ದಳೋ ಅದೇ ಪ್ರಕಾರ ನನ್ನ ಜೀವಿತ ಕೂಡ ಪಾಪದಲ್ಲಿತ್ತು ಅಂಥೇಳಿ ಕೆಲವರು ಸಾಕ್ಷಿ ಹೇಳುವಂಥದ್ದನ್ನು ಕೂಡ ಕೇಳಿದೆ. ಆದರೆ ಈ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನದಿಂದ 42ನೇ ವಚನ ತನಕ ನಾವು ಚೆನ್ನಾಗಿ ಆ ವಾಕ್ಯವನ್ನು ನಾವು ಪರಿಶೋಧನೆ ಮಾಡುವಾಗ ಯೇಸು ಪ್ರಭು ಆ ಸಮರ ಸ್ತ್ರೀ ಜೊತೆ ಸಂಭಾಷಣೆ ಮಾಡುವಂಥದ್ದಾಗಿರ್ಬೋದು, ಆ ಸಮರ ಸ್ತ್ರೀ ಯೇಸು ಕ್ರಿಸ್ತನ ಜೊತೆ ಸಂಭಾಷಣೆ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲನೂ ಚೆನ್ನಾಗಿ ನಾವು ಪರಿಶೋಧನೆ ಮಾಡುವಾಗ ಅದ್ಭುತವಾಗಿರ್ತದೆ ಪ್ರಿಯರೇ, ಅದ್ಭುತವಾಗಿರ್ತದೆ. ಯಾಕಂದರೆ ಆ ಸಮರ ಸ್ತ್ರೀ ಭಾಳ ಅದ್ಭುತ ರೀತಿಯಲ್ಲಿ ಯೇಸು ಕ್ರಿಸ್ತನ ಜೊತೆ ಸಂಭಾಷಣೆ ಮಾಡ್ತಾಯಿದ್ದಾಳೆ. ಯಾಕಂದರೆ ಕೆಲವೊಂದು ವಿಷಯಗಳು ನಾನು 2ನೇ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಏನಂದರೆ ಆ ಸ್ಥಳದಾಗ ಏನು ಸಂಭಾಷಣೆ ನಡೀತದೆ ಅಂದರೆ, ಯೇಸು ಪ್ರಭು ಆ ಸಮರದ ಪಟ್ಟಣಕ್ಕೆ ಹೋಗುವಂಥದ್ದು, ಆ ಸಮರ ಪಟ್ಟಣದ ಹೋಗುತ್ತ ಸಮಯದಲ್ಲಿ ಯಾಕೋಬನು ತೆಗೆಸಿರ್ತಕ್ಕಂಥ ಬಾವಿ ಹತ್ರ ಕೂತುಕೊಂಡು ತನಗೆ ನೀಡಿಕೆ ಆಗಿರೋದ್ರಿಂದ ಬಾವಿ ಹತ್ರ ಕೂತುಕೊಂಡಾಗ ಮಧ್ಯಾಹ್ನ ಸಮಯದಲ್ಲಿ ಸಮರ ಸ್ತ್ರೀ ಆ ನೀರು ಸೇದೋದಕ್ಕೋಸ್ಕರ ಬಂದಾಗ ಸಂಭಾಷಣೆ ನಡೀತಿರುತ್ತೆ ಯೇಸು ಕ್ರಿಸ್ತನ ಜೊತೆ. ಅಮ್ಮ ನನಗೆ ಕುಡಿಯೋದಕ್ಕೆ ನೀರು ಕೊಡು ಅಂತೇಳಿ ಯೇಸು ಪ್ರಭು ಯಾರಿಗೆ ಕೇಳ್ತಾನೆ ರೀ? ಸಮರದ ಸ್ತ್ರೀಗೆ. ಸಮರ ಸ್ತ್ರೀ ಕೇಳಿದಾಗ ಆ ರೀತಿಗೆ ಆ ಸಬ್ಜೆಕ್ಟಲ್ಲಿ ನೋಡ್ಕೊಂಡು ಬರುವಾಗ ಅಂದರೆ ಇನ್ನು ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಿಂದ 42ನೇ ವಚನ ತನಕ ಪರಿಶೋಧನೆ ಮಾಡುವಾಗ ಸ್ವಲ್ಪ ಹೊತ್ತು ಯೇಸು ಪ್ರಭು ಸಂಭಾಷಣೆ ಮಾಡ್ತಾರೆ. ಅಂದರೆ ನೀರಿನ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಮತ್ತು 2ನೇದಾಗಿ ಸ್ವಲ್ಪ ಹೊತ್ತು ಏನಪ್ಪ ಆರಾಧನೆ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗಾಗಿ ಏನಪ್ಪ ಅಂದರೆ ಗಂಡಂದರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಈ ಸಬ್ಜೆಕ್ಟ್ ಎಲ್ಲ ನಾವು ಚೆನ್ನಾಗಿ ಪರಿಶೋಧನೆ ಮಾಡೋದು 3 ಭಾಗವಾಗಿ ವಿಂಗಡವಾಗ್ತಾ ಇರ್ತದೆ ರೀ. ಮೊದಲನೇನು ಯೇಸುಪ್ರಭು ನೀರು ಕೇಳುವಂಥದ್ದು, ಆ ನೀಕಿ ಸ್ತ್ರೀ ಕೂಡ ಜೀವಕರ ನೀರು ಕೊಡುವಂಥ ಯೇಸುಪ್ರಭು ಸ್ತ್ರೀ ಕೇಳುವಂಥದ್ದು, ಜೀವಕರ ನೀರು ಕೊಡುವಂದಾಗ ನೀನು ಗಣದೆ ಕರ್ಕೊಂಡು ಬಾ ಅಂತೇಳಿ ಯೇಸುಪ್ರಭು ಕೇಳುವಂಥದ್ದು, ಆ ಕೇಳಿದಾಗ ಆರಾಧನೆ ಕುರಿತಾಗಿ ಮಾತಾಡುವಂಥದ್ದು. ಅಂದರೆ 3 ಭಾಗವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ನೋಡಿ ಯೇಸುಪ್ರಭು ಹೇಳ್ತಾರೆ 10ನೇ ವಚನ ನೋಡ್ಕೊ ಬರೋಂತೀರಿ. 10ನೇ ವಚನ ಅದೇ ಯೋಹಾನ ಸುವಾರ್ತೆ 4ನೇ ವಚನ 4ನೇ ಅಧ್ಯಾಯ 10ನೇ ವಚನ. ದೇವರು ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಕೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲವಲ್ಲ, ಬಾವಿ ಆಳವಾಗಿದೆ, ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ಯಾರು ಕೇಳುವಂಥ ಮಾತು? ಯೇಸುಪ್ರಭು ದಾಹಗೊಂಡಿದ್ದಾರಂತೆ. ಕೊಂಡಾಗ ಯೇಸುಪ್ರಭುಗೆ ಏನು ಕೇಳ್ತದ್ರ? ಯೇಸುಪ್ರಭು ಹೇಳ್ತದ್ರೆ ನೀರು ಕುಡ್ಲು ಅಂತ ಕೇಳಿದಾಗ ಆತ ಯೇಸುಪ್ರಭು ಹೇಳ್ತಕೊಂಡು, ದೇವರು ಕೊಡುವಂಥ ವಾರ ಏನಂಬುದು ನಿಮ್ಗೆ ಗೊತ್ತಿಲ್ಲಮ್ಮ, ಒಂದು ಆತ ಕೊಡುವಂಥ ನೀರು ಹೆಂಗಿರ್ತಂತ ಜೀವಕರವಂಥ ನೀರು ಅಂತು. ಅದಕ್ಕೆ ಹೆಂಗಸು ಹೇಳ್ತಂದರೆ, ಆ ಹೆಂಗಸು ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ, ನಂಗೆ ಜೀವಕರವಾದ ನೀರು ಕೊಡ್ತಂತ ಹೇಳ್ತಾ ಇದ್ದಿದ್ದೆ ನಿಜ, ಆದರೆ ನಿಮ್ಮ ಹತ್ರ ಸೇದೋದಕ್ಕೆ ಏನಿಲ್ಲ, ಹಗ್ಗ ಇಲ್ಲ, ಏನಿಲ್ಲ, ಬಾವಿ ಅಂತೂ ಆಳವಾಗದ, ಆದರೆ ನಂಗೆ ಜೀವಕರದ ನೀರು ಹೆಂಗೆ ಕೊಡ್ತಿ ಅಂಥೇಳಿ ಯೇಸುಪ್ರಭುಗ ಸಮಸ್ತ್ರಿ ಪ್ರಶ್ನೆ ಮಾಡ್ತಾರೆ ಪ್ರಿಯರೇ. ಪ್ರಶ್ನೆ ಮಾಡಿದಾಗ ಯೇಸುಪ್ರಭು ಹೇಳ್ತಕ್ಕನ್ನೋದಂದರೆ 13 ವಚನ ನೋಡ್ರಿ. ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀಡಿಕೆ ಆಗುವುದು, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀಡಿಕೆ ಆಗುವುದಿಲ್ಲ, ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕೋ ವಾರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ಯೇಸುಪ್ರಭು ಹೇಳ್ತಾರೆ ಸಮಸ್ತರಿಗೆ, ಅಮ್ಮ ನಾ ಈ ನೀರು ಕುಡ್ದಿಲ್ಲ, ಮತ್ತು ತಿರುಗಿ ನೀನು ನೀಡಿಕೆ ಆಗ್ಬೋದು, ಆದರೆ ನಾನು ನೀರು ಕೊಡ್ತೆ, ಅದು ನೀರು ಕೊಂಡಾಗ ನಿನಗೆ ಸದಾಬ ನೀಡಿಕೆ ಆಗೋದಿಲ್ಲ, ಅದು ಜೀವಕರವಾದ ನೀರು. ಅಂದ್ಕೊಳ್ಳೋಕ್ಕೆ ಆಶ್ಚರ್ಯಪಡ್ತಾರೆ ಯಾರು? ಸಮರ ಸ್ತ್ರೀ. ಏನು ಹೇಳ್ತದೆ ಅಂದರೆ, ನಂಗೆ ಆ ನೀರು ಕುಡಿಲಕ್ಕೆ ನಂಗೂ ಕೊಡು, ಯಾಕಂದರೆ ನಾನು ಈ ಮಧ್ಯಾಹ್ನ ಟೈಮ್ ಅಂತ ಬಾವಿ ಹತ್ರ ಬರುವಂಥ ಅವಶ್ಯಕತೆ ಇರೋದಿಲ್ಲ,
ಆ ನೀರಿನ ಜೀವಕರ ನೀರು ಕೊಟ್ಟಿಲ್ಲ ಅಂದ್ರೆ ನನಗೆ ಎಷ್ಟು ನೀವು ಹಿಡ್ಕಿನ ಹಾಕಿಲ್ಲ, ನೀನು ನೀರು ಚೆಂದೋದಕ್ಕೆ ಬರುವಂಥ ಅವಶ್ಯಕತೆ ಇರುವುದಿಲ್ಲ ಅಂದಾಗ ಯೇಸುಪ್ರಿಯ ಹೇಳ್ತಾರಂದರೆ 16ನೇ ವಚನ ನೋಡ್ಕೊಬರಿ. ಯೇಸುಪ್ರಿಯ ಹೇಳುವಂಥ ಮಾತು, ಆ ಜೀವಕರದ ನೀರು ಬೇಕಂದ್ರೆ ಏನು ಮಾಡ್ತಾರೆ, ಏನು ಬೇಕಂತ ಕೇಳ್ತಾರೆ ಯೇಸುಪ್ರಭು ಅಂದರೆ, ಯೇಸು ಅವಳಿಗೆ ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನಿನಗೆ ಗಂಡನಿಲ್ಲವೆಂದು ನೀನು ಹೇಳಿದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. ಏನು ಹೇಳ್ತಿದ್ರೆ ಯೇಸು ಪ್ರಭು? ಆಕೆ ಜೀವಕರ ನೀರು ಕೇಳಿದಾಗ, ನಾನು ಜೀವಕರದ ನೀರು ಕುಡ್ತೀನಿ ನನಗೆ ನಿಜ, ಆದರೆ ಜೀವಕರ ನೀರು ಕುಡೋದಕ್ಕಿಂತ ಮುಂಚಿತವಾಗಿ ನಿನ್ಗೆ 5 ಮಂದಿ ಗಂಡದರಲ್ಲ, ಅವ್ರಿಗೆ ಕರ್ಕೊಂಡು ಬಾ ಅಂತ ಹೇಳ್ತಿದ್ದಾರೆ ದೇವರು. ಈ ವಚನ ನೋಡುವಾಗ ಅನೇಕರು ಏನು ಮಾಡ್ತಾರಪ್ಪ, ನಿಜವಾಗ್ಲೂ ವ್ಯಭಿಚಾರಿ ಸ್ತ್ರೀಯೇ, ಯಾಕಂದರೆ ಆ ಸ್ತ್ರೀಗೆ 5 ಮಂದಿ ಗಂಡದರ, ಹಾಗೆ ತನ್ನ ಜೀವಿತವನ್ನು ಅನೇಕರಿಗೆ ಹಾಸಿಗೆ ಹಂಚಿದಂಥ ಸ್ತ್ರೀ ಇದ್ದಾಳ ಎಂಬುದಾಗಿ ಅಂದುಕೋತಿದ್ದರು. ಆದರೆ ನಿಜವಾಗಲೂ ಆಕೆ ಒಂದು ವ್ಯಭಿಚಾರಿ ಸ್ತ್ರೀನ, ಒಂದು ಪಾಪದಿರ್ತಕ್ಕಂಥ ಸ್ತ್ರೀನ, ಅಥವಾ ಮಹಾಭಕ್ತಳಾಗಿರ್ತಕ್ಕಂಥ ಸ್ತ್ರೀನ? ಭಕ್ತಳನ್ನು ಯಾರು ಭಕ್ತಳಾಗಿದ್ದಾಳೆ? ದೇವರಲ್ಲ ಅಥವಾ ಇನ್ನೊಂದರಲ್ಲಿ? ದೇವರಲ್ಲಿ ಭಕ್ತಳಾಗಿದ್ದಾಳೆ ಅಥವಾ ಇನ್ನೊಂದರಲ್ಲಿ ಅಂತೇಳಿ ಆಲೋಚನೆ ಮಾಡುವಾಗ ಈ ಸಬ್ಜೆಕ್ಟ್ ಮುಗಿದೊಳಗಾಗಿ ಆಕೆ ನಿಜವಾಗ್ಲೂ ಅದರಲ್ಲಿ ಭಕ್ತಳಾಗಿದ್ದಾಳೆ ಎಂಬುದಾಗಿ ನಮ್ಗೆ ಗೊತ್ತಾಯ್ತು ಪ್ರಿಯರೇ. ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ. ಅದಕ್ಕೆ ಆ ಹೆಂಗಸು ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನಿನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡದಾರ ಅಂತ ಹೇಳ್ತಾನೆ ಯೇಸು ಪ್ರಭು. ಆದರೆ ಈ ವಚನ ನೋಡ್ಕೊಳ್ಳೋದಾಗಿ ಸಾಮಾನ್ಯ ಸ್ತ್ರೀ ಏನೊಬ್ಬ ಪಾಪದಿರ್ತಕ್ಕಂಥ ಸ್ತ್ರೀ, ವ್ಯಭಿಚಾರಿ ಸ್ತ್ರೀ ಅಂತ ಹೇಳ್ಕೊತಾರೆ. ಆದರೆ ದೇವರು ವ್ಯಭಿಚಾರಿ ಸ್ತ್ರೀನೇ ಆಗಿದ್ದರೆ ಅಥವಾ ಪಾಪದಲ್ಲಿ ಇರುವಂಥ ಸ್ತ್ರೀನೇ ಆಗಿದ್ದರೆ ಆಕೆಗೆ ದೇವರು ಆರಾಧನೆ ಕುರಿತಾಗಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಮೊದಲು ಹೇಳುವಂಥ ಮಾತೇನೆಂದರೆ, ಅಮ್ಮ ನೀನು ಪಾಪದಲ್ಲಿದ್ದೆ, ಪಾಪ ಮಾಡಿಕೊಡ್ದು ನಿನ್ನನ್ನು ನೀನು ಸರಿಪಡಿಸ್ಕೊಂಬಾದಾಗ ಯೇಸುಪ್ರಿಯ ಹೇಳಬೇಕಾಗಿತ್ತು. ಆದರೆ ಆಕೆ ಯೇಸುಪ್ರಿಯ ಹೇಳುವಂಥ ಮಾತೇನೆಂದರೆ ಆರಾಧನೆ ಕುರಿತು ಮಾತಾಡ್ತಾರೆ. ಆಕೆ ಆರಾಧನೆ ಕುರಿತು ಮಾತಾಗಿಲ್ಲ ಏನು ಹೇಳ್ತದಳ? 19ನೇ ವಚನ, ಈಗ ಇರುವ ನಿನಗೆ ಗಂಡನಲ್ಲ, ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೈವ ಆರಾಧನೆ ಮಾಡುತ್ತಿದ್ದರು. ಏನು ಹೇಳ್ತಿದ್ದಾಳ? ನಿನಗೆ ಗಂಡನ ಕರ್ಕೊಂಬಂತ ಹೇಳಿದಾಗ ಏನು ಮಾತಾಡ್ತಿದ್ದಾಳೆ ಇವಾಗ? ಯೇಸುಪ್ರಭು ಹೇಳ್ತಾರೆ, ನಿಂಗೆ 5 ಮಂದಿ ಗಂಡದರಲ್ಲ, 5 ಮಂದಿ ಗಂಡದ ಕರ್ಕೊಂಬ, ನಿಂಗೆ ಜೀವಕರ ನೀರು ಕುಡ್ತೈತೆ ಹೇಳ್ತಿದ್ರೆ ಯೇಸುಪ್ರಭು. ಅದಕ್ಕೆ ಆ ರೀತಿ ಹೇಳ್ಕೊಳ್ಳಿಕ್ಕೆ ಏನು ಹೇಳ್ತಾ ಟಕ್ಕಂತ ಹೇಳ್ತದ ಅಂದರೆ, ಅಯ್ಯ ನೀನು ಪ್ರವಾದಿ ಎಂದು ಕಾಣ್ತಾ ಇದೆ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಅಂತ ನೋಡ್ರಿ ಒಂದು ಸಾರಿ ಆಲೋಚನೆ ಮಾಡಬೇಕು. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೈವ ಆರಾಧನೆ ಮಾಡ್ತಿದ್ದರು. ಈ ದೈವ ಆರಾಧನೆ ಮಾಡ್ತಿದ್ರು ಎಲ್ಲಿ ಮಾಡ್ತದಂದ್ರೆ, ದೇವರು ಯೇಸುಪ್ರಭು ಏನಪ್ಪ ಅಂದರೆ ಆ ಗಂಡನ ಕುರಿತಾಗಿ 5 ಮಂದಿ ಗಂಡದ ಕುರಿತು ಮಾತಾಡುವಾಗ ಆ ಕರ್ಕೊಂಬಂತ ಹೇಳಿದಾಗ ಸಟ್ಟದಿಗೆ ಏನು ಹೇಳ್ತಿದ್ದಾಳೆ, ಏನು ಆಲೋಚನೆ ಮಾಡ್ತಿದ್ದಾಳ? ಸ್ವಾಮಿ ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೈವ ಆರಾಧನೆ ಮಾಡ್ತಾ ಹೇಳ್ತಾಳೆ. ಅಂದರೆ ಈಗ ಗಣದ ಅಂದ್ಕೊಳ್ಳೆ ನಾವೇನು ಆಲೋಚನೆ ಮಾಡ್ತಿದ್ದೆವು, ಈಗ ಈ ಲೋಕದ ರೀತಿಯಲ್ಲಿ ಈಗ ಗಣದಲ್ಲಿ ಇದ್ದಿರ್ಬೋದು, ಈಗ ವ್ಯಭಿಚಾರದಲ್ಲಿ ಇದ್ದಿರ್ಬೇಕು, ತನ್ನ ಜೀವಿತವನ್ನು ಅನೇಕರಿಗೆ ಹಾಸಿರ್ಬೋದು ಎಂಬುದನ್ನು ಆಲೋಚನೆ ಮಾಡ್ತಾಯಿದ್ದೆವು. ನಾವು ಆಲೋಚನೆ ಮಾಡಬೇಕು, ನಿಜವಾಗಲೂ ಒಂದು ಸ್ತ್ರೀ ಒಂದು ವೇಷಧಾರಣಿ ಪಾಪದಲ್ಲಿ ಇದ್ದರೆ, ವ್ಯಭಿಚಾರದಲ್ಲಿ ಇದ್ದರೆ 5 ಮಂದಿ ಗಣದರಾಗ್ತಾರೇನು? ನಾವು ಆಲೋಚನೆ ಮಾಡಬೇಕು. ಒಂದು ವೇಳೆ ತನ್ನ ಜೀವಿತ ಅನೇಕ ಹಸ್ತಾ ಇದ್ದಾವೆ ಅಂದರೆ ಅವ್ರು ಗಣದರು ಹೆಂಗೆ ಆಗ್ತಾರೆ? ನಮ್ಮ ಭಾಷೆದಲ್ಲಿ ನಾವು ಹೇಳಬೇಕಂದ್ರೆ ಅರ್ಥ ಹೋಗ್ಬೇಕಂದ್ರೆ ಇಟ್ಕೊಂಡಿರೋ ಅಂತ ಹೇಳ್ಬೋದು, ಹೌದಲ್ರಿ? ಒಂದು ವೇಳೆ ಒಬ್ಬ ಸ್ತ್ರೀ ಒಂದು 5 ಮಂದಿ ಇಟ್ಕೊಂಡ್ರೆ ಏನು ಹೇಳ್ಬೋದು? ಇಟ್ಕೊಂಡವ್ರು ಅಂತ ಹೇಳ್ಬೋದು. ಆದರೆ ದೇವ್ರು ಹೇಳ್ತಾನಕಿಗೆ 5 ಮಂದಿ ಗಂಡಂದರು ಅಂತ ಹೇಳ್ತಿದ್ದಾರೆ. 5 ಮಂದಿ ಗಂಡದರು ಅಂದ್ರೆ ಒಬ್ಬ ಸ್ತ್ರೀಗೆ 5 ಮಂದಿ ಗಂಡಂದರು ಇಟ್ಕೋಕ್ಕಾಗಲ್ಲ. ಒಂದು ವೇಳೆ ನಿಜವಾಗ್ಲೂ ಇಟ್ಕೊಂಡ್ರೆ ಅಂದರೆ 5 ಮಂದಿ ಗಂಡದರ ಬಳಿಕೆ ಸಂಸಾರ ಮಾಡೋಕ್ಕಾಗೋದಿಲ್ಲ. ಒಬ್ಬ ಸ್ತ್ರೀ ಆಳಂದರೆ 5 ಮಂದಿ ಗಂಡರ ಜೊತೆಗೆ ಸಂಸಾರ ಮಾಡೋಕ್ಕಾಗೋದಿಲ್ಲ. ಪುರುಷನ ಮಾಡ್ಬೋದು, ಒಂದು 5, 3, 4 ಮದುವೆ ಮಾಡ್ಕೊಂಡು ಅವ್ರ ಜೊತೆ ಜಿಂದಗಿ ಮಾಡಿ ಸಂಸಾರ ಮಾಡ್ಬೋದು. ಆದರೆ ಒಂದೇ ಸ್ತ್ರೀ ಒಂದು 5 ಮಂದಿ ಗಂಡರ ಜೊತೆ ಸಂಸಾರ ಮಾಡೋಕ್ಕಾಗೋದಿಲ್ಲ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಈ ಮಾತನ್ನು ಓಡುವಾಗ ನಾವು ಅಪಾರ್ಥ ಮಾಡ್ಕೊಂಡಿದ್ದೆವು. ಅನೇಕರು ಬೋಧಕರು ಕೂಡ ಅಪಾರ್ಥ ಮಾಡಿ ಏನು ಕಟ್ಟಾಕಿ ವ್ಯಭಿಚಾರಣೆ ಸ್ತ್ರೀ, ವೇಷಧಾರಣೆ ಸ್ತ್ರೀ ಅಂತ ಹೇಳಿ ಅನೇಕ ಜನರು ಪಟ್ಟ ಕಟ್ಟಿದ್ದಾರೆ. ಏನು ಪಟ್ಟ ಕಟ್ಟಿದ್ದಾರೆ? ಒಂದು ವ್ಯಭಿಚಾರಣೆ ಸ್ತ್ರೀ ಅಂತೇಳಿ ಪಟ್ಟ ಕಟ್ಟಿದ್ದಾರೆ ಪ್ರಿಯರೇ. ಅದು ನಿಜವಾಗಲೂ ವ್ಯಭಿಚಾರಣೆ ಸ್ತ್ರೀ ಅಂತ ಅನಿಸ್ತಾ ಇಲ್ಲ. ಯಾಕಂದರೆ ವಚನ ನೋಡುವಾಗ ಆಕೆ ಗಂಡದರ ಕೂಡ ಏನು ಮಾತಾಡ್ತದೆ, ಕರ್ಕೊಂಡು ಬಾ ಅಂತ ಹೇಳಿದಾಗ ಏನು ಹೇಳ್ತಾಳೆ ಅಂತ ಹೇಳುವಂಥ ಮಾತು ಅಂದರೆ, ಅಯ್ಯ ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೈವ ಆರಾಧನೆ ಮಾಡ್ತಿದ್ರು, ದೇವರ ಆರಾಧನೆ ಮಾಡ್ತಿದ್ರು. ಏನು ಮಾಡ್ತಿದ್ರು ಅಂತ ಬೆಟ್ಟದಲ್ಲಿ? ಈಗ ಯಾರು ಸ್ತ್ರೀ? ಸಮಾರ್ಯದ ಸ್ತ್ರೀ. ಈ ಸಮಾರ್ಯದವ್ರು ಯಾರು? ಎಲ್ಲಿಂದ ಬಂದವರು ಇವರು? ಈಗ ಯಾರು ವಂಶದವ್ರಿಗೆ? ನಮ್ಮ ಹಿರಿಯರು ಅಂತಿದ್ದಾಳೆ. ಏನಂತಂದ?
ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೈವಾರಾಧನೆ ಮಾಡ್ತಾಯಿದ್ರು ಅಂತ ಹೇಳ್ತದ. ಹಿರಿಯರು ಹೆಂಗಾದರು? ಸಮರದವರಂತೂ ಅನ್ಯರು, ಹೌದಲ್ರಿ? ಸಮರದವರು ಅನ್ಯರು, ಯಹೂದ್ಯರು ಒಂದು ಶ್ರೇಷ್ಠ ಜಾತಿ, ಮೇಳ ಜಾತಿ ಕಿತ್ತ ಯಾವ ಕರ್ಕೋತೇ ಇಲ್ಲ. ಸಮರದವರು ಅಂದ್ರೆ ಅನ್ಯರು, ಯಹೂದ್ಯರು ಅಂದ್ರೆ ಶ್ರೇಷ್ಠತೆ ದೇವರ ದೃಷ್ಟಿಯಲ್ಲಿ ದೇವರು ಆದುಕೊಂಡಂಥ ಜನಾಂಗದವರು. ಅದಕ್ಕೆ ಹೇಳುವಂಥ ಮಾತಂದರೆ ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ಆರಾಧನೆ ಮಾಡ್ತಾಯಿದ್ರು ಅಂತ ಹೇಳ್ತದವು. ಅದಕ್ಕೋಸ್ಕರ ಬೆಟ್ಟದಲ್ಲಿ ಆರಾಧನೆ ಅಂದರೆ ಯಾರ್ಯಾರು ಮಾಡ್ತಾಯಿದ್ರು ಅಂದರೆ ಇದು ಕುರಿತಾಗಿ ನಾವು ಹಿರಿಯರು ಯಾರು ಅಂತೇಳಿ ಸ್ವಲ್ಪ ಹೊತ್ತು ಹಿಂದುಗಡೆ ಆಲೋಚನೆ ಮಾಡುವಾಗ ಗೊತ್ತಾಗ್ತದೆ ಪ್ರಿಯರೇ. ಯಾಕಂದರೆ ಹಿರಿಯರು ಅಂದರೆ ಅಬ್ರಾಹ್ಮ ಆಗಿರ್ಬೋದು, ಇಸಾಕ್ ಆಗಿರ್ಬೋದು, ಯಾಕೋಬ ಆಗಿರ್ಬೋದು. ಈ ಯಾಕೋಬನಿಂದ ಹುಟ್ಟಿದಂಥ 12 ಮಂದಿ ಗೋತ್ರದವರು ಅವ್ರಿಗೆ ಇಸ್ರಾಯೇಲ್ ಜನಾಂಗದವರು ಅಂತ ಕರೀತಾರೆ, ಹೌದಲ್ರಿ? 12 ಗೋತ್ರಕ್ಕೆ ಇಸ್ರಾಯೇಲ್ ಜನಾಂಗ ಕರೀತಾರೆ. ಆ 12 ಗೋತ್ರಕ್ಕೆ ಅರಸರು ಯಾರ ಕ್ರಿಸ್ತಪೂರ್ವದಲ್ಲಿ ಮೊದಲನೇ ಅರಸನು ಅಂದರೆ ಸೌಲನು ಪ್ರಿಯರೇ. ಮೊಟ್ಟ ಮೊದಲನೇ ಅರಸನು 12 ಗೋತ್ರಕ್ಕೆ ಆಳುವಂಥ ಅರಸನು ಯಾರಂದರೆ ಸೌಲನು ಆದ ನಂತರ ದಾವೀದನು ಆದ ನಂತರ ಸೊಲೊಮೋನನು ಇಸ್ರಾಯೇಲ್ ಜನರಿಗೆ ಅರಸನು. ಈ ಸೊಲೊಮೋನ ಕಾಲದ ಒಂದು ಯೆರೂಸಲೇಮಿನಲ್ಲಿ ಒಂದು ಮಂದಿರ ಕಟ್ಟಲ್ಪಟ್ಟಾಗ ಎಲ್ಲ 12 ಗೋತ್ರದವರು ಎಲ್ಲ ಆರಾಧನೆ ಮಾಡ್ತಾಯಿದ್ರು. ಇವರು ಯೆರೂಸಲೇಮಿನಲ್ಲಿ ದೇವ ಆರಾಧನೆ ಮಾಡ್ತಾಯಿದ್ರು. ಯಜ್ಞ ಸಮರ್ಪಿಸೋದಾಗಲಿ, ದೇವರು ಸ್ತುತಿಸುವಂಥದ್ದಾಗಲಿ, ಆರಾಧನೆ ಮಾಡುವಂಥದ್ದು ಎಲ್ಲರೂ ಎಲ್ಲಿ ಆರಾಧಿಸ್ತಿದ್ದರು? ಯೆರೂಸಲೇಮ್ ಇರ್ತಕ್ಕಂಥ ಸೊಲೊಮೋನ್ ಕಟ್ಟಿರ್ತಕ್ಕಂಥ ದೇವಾಲಯದಲ್ಲಿ ಯೆರೂಸಲೇಮದಲ್ಲಿ ಆರಿಸಬೇಕಾಗಿತ್ತು. ಆದರೆ ಕೆಲವು ಕಾಲಗಳ ನಂತರ ಅಂದರೆ ಸೊಲೊಮೋನನು ಸತ್ತ ನಂತರ ಅವ್ರ ಮಧ್ಯದಲ್ಲಿ 2 ರಾಜ್ಯಗಳು ವಿಂಗಡವಾಗ್ತವೆ ರೀ. 10 ಗೋತ್ರ ಸೇರಿ ಇಸ್ರಾಯೇಲ್ ರಾಜ್ಯ, 2 ಗೋತ್ರ ಸೇರಿ ಯೂದಾ ರಾಜ್ಯ ಅಂತೇಳಿ 2 ಭಾಗ ಆಗ್ತಾವೆ. ಈ ಇಸ್ರಾಯೇಲ್ ಜನಾಂಗದ ಅಂದರೆ ಯೂದಾ ರಾಜ್ಯ ಎಲ್ಲಿರ್ತಾರಂದರೆ ಎಲ್ಲಿರ್ತಾರೆ ಇವರು? 2 ಗೋತ್ರದ ಅಂದರೆ ಯೂದಾ ರಾಜ್ಯ ಯೆರೂಸಲೇಮದಲ್ಲಿ ಅದೊಂದು ರಾಜಧಾನಿ ಮಾಡಿಕೊಂಡು ಅಲ್ಲಿ 2 ಜನಾಂಗಗಳಿಗೆ ಅರಸನು ಅಂದರೆ 2 ಭಾಗ ಆಗ್ತಿಲ್ಲ. ಭಾಗ ಆದಾಗ ಯೂದಾ ರಾಜ್ಯಕ್ಕೆ ಅರಸನು ಯಾರಪ್ಪ ಅಂದರೆ ಸೊಲೊಮೋನನ ಮಗನಾಗಿರ್ತಕ್ಕಂಥ ರೆಹಬ್ಬಾಮನು ಅಂತಕ್ಕಂಥ ವ್ಯಕ್ತಿ. ಹೇಳ್ರಿ, ಯಾರಿಗೆ ಅರಸನು? ಯಹೂದ್ಯರಿಗೆ ಅರಸ ರೆಹಬ್ಬಾಮನು ಅಂತಕ್ಕಂಥನು ಸೊಲೊಮೋನನ ಮಗ. ಅಲ್ಲಿ ಇಸ್ರಾಯೇಲ್ ಜನ 10 ಗೋತ್ರಕ್ಕೆ ಅರಸನು ಯಾರಪ್ಪ ಅಂತ ನೋಡುವಾಗ ಯಾರೋಬಾಮ್ ಯಾರಿಗೆ ಅರಸನು? ಇಸ್ರಾಯೇಲ್ ಜನಾಂಗದರಿಗೆ. ಈ ಯಹೂದ್ಯರಿಗೆ ಯೆರೂಸಲೇಮು ಏನಂತ ರಾಜಧಾನಿ. ಇಲ್ಲಿ 10 ಗೋತ್ರದವರಿಗೆ ರಾಜಧಾನಿ ಯಾವುದು? ಸಮರ್ಯ ಪಟ್ಟಣ. ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಇವ್ರು ನಿವಾಸಿಸ್ತಿರ್ತಾರೆ. ಯಾರು? 10 ಗೋತ್ರದವರು. ಅವ್ರಿಗೆ ಅರಸನ ಯಾರಪ್ಪ ಅಂದ್ರೆ ಯಾರೋಬಾಮನು. ಅಲ್ಲಿ ದೇವರಿಗೆ ಆರಾಧನೆ ಮಾಡ್ಬೇಕಂದ್ರೆ ಅವ್ರು ಎಲ್ಲರೂ ಇಲ್ಲಿ ಬರ್ತಾರೆ. ಅಲ್ಲಿ ಸಮರ್ಯ ಪಟ್ಟಣದ ರಾಜಧಾನಿ ಮಾಡ್ಕೊಂಡ್ರು ಕೂಡ, ರಾಜ ವಿಂಗಡ ಆದ್ರೂ ಕೂಡ ಅವ್ರ ಮೊದಲು ಸೃಷ್ಟಿಕರ್ತನ ದೇವರು ತಂದೆ ದೇವರು ಒಬ್ಬರೇ. ಆ ದೇವರನ್ನು ಆರಾಧಿಸಬೇಕಂದ್ರೆ, ದೇವರನ್ನು ಸ್ತುತಿಸಬೇಕಂದ್ರೆ ಅಲ್ಲಿ ಸಮರ್ಯ ಪಟ್ಟಣದಿಂದ ಅಂದರೆ ಆ ಇಸ್ರಾಯೇಲ್ ಜನರು ಎಲ್ಲಿ ಬರಬೇಕು ಆರಾಧನೆ ಮಾಡುವುದಕ್ಕೆ? ಯೆರೂಸಲೇಮ್ ದೇವಾಲಯಕ್ಕೆ ಬಂದು ಅದೇ ದೇವಾಲಯದಲ್ಲಿ ಎಲ್ಲರೂ ಕೂಡ ಅಲ್ಲೇ ಆರಾಧನೆ ಮಾಡಬೇಕಿದು. ಅದು ದೇವ್ರ ಚಿತ್ತ, ದೇವರಿಗೆ ಆರಾಧನೆ ಮಾಡಬೇಕಂತೇಳಿ. ಅದು ಸ್ವಲ್ಪ ಕಾಲದ ನಂತರ ಆ ಸಮರ್ಯ ಪಟ್ಟಣದಿಂದ ಅಂದರೆ ಇಸ್ರಾಯೇಲ್ 10 ಗೋತ್ರದವರು ಯೆರೂಸಲೇಮಿಗೆ ಬಂದು ದೇವರ ಆರಾಧನೆ ಮಾಡುವಂಥದ್ದು ಇಸ್ರಾಯೇಲ್ ಅರಸನಿಗೆ ಸರಿ ಅನಿಸೋದಿಲ್ಲ. ಯಾಕಂದರೆ ಅದು ಹೋಗುವಂಥ ದೂರು, ಅಲ್ಲಿ ಹೋಗಿ ಆ ಕಡೆನ ಅವ್ರನ್ನೂ ಕೂಡ ಕಲ್ತು ಹೋಗ್ಯಾರ ನಮ್ಮಂಥ ಭಯದಿಂದ ಅವನು ಏನು ಮಾಡ್ತಾನೆ? ಯಾರೋಬಾಮ್ ಅಂತಕ್ಕಂಥ ಇಸ್ರಾಯೇಲರ ಅರಸ ಏನು ಮಾಡ್ತಾನಂದರೆ 2 ಬಂಗಾರದ ಪ್ರತಿಮೆಗಳನ್ನು ಮಾಡಿಕೊಂಡು ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರ್ತಂದ ದೇವ್ ಅಂತೇಳಿ ಎಲ್ಲ ಆರಾಧನೆ ಸ್ಟಾರ್ಟ್ ಮಾಡ್ತಾರೆ ಅವರು ಸಮರ್ಯ ಪಟ್ಟಣದಾಗೆ. ನೋಡಿ ಒಂದು ಸಾರಿ 1ನೇ ಅರಸು 12ನೇ ಅಧ್ಯಾಯ 28ನೇ ವಚನ. ಒಂದನೇ ಅರಸುಗಳು 12ನೇ ಅಧ್ಯಾಯ. ನೀವು 12ನೇ ಅಧ್ಯಾಯದಿಂದ ಕೆಲವು ವಚನ ಓದಿದಾಗ ರಾಜ್ಯ ಭೇದ ಯಾವ ರೀತಿ ಆಯಿತು, 2 ರಾಜ್ಯಗಳು ಯಾವ ರೀತಿ ಆಯಿತು, ಕೆಲವು ಅದು ಓದ್ಕೊಂಡು ಬಂದ್ರೆ ಗೊತ್ತಾಗ್ತದೆ. ನಾವು ಡೈರೆಕ್ಟಾಗಿ ಇಲ್ಲಿ ಬರಪ್ಪ ಅಂದರೆ 12ನೇ ಅಧ್ಯಾಯ 28ನೇ ವಚನ. ಏನು ಮಾಡ್ತಾನಪ್ಪ ಅಂದರೆ ಯಾರೋಬಾಮ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ? ಅವನು ನನ್ನನ್ನು ಕೊಂದು ಅವನ ಬಳಿಗೆ ಹೋದಾರೋ ಅಂದುಕೊಂಡು ಬಹಳವಾಗಿ ಆಲೋಚಿಸಿ ಕಡೆಯಲ್ಲಿ ಬಂಗಾರದ 2 ಭಸ್ಮ ಮೂರ್ತಿಗಳನ್ನು ಮಾಡಿಕೊಂಡು ಇಸ್ರಾಯೇಲಿಗೆ, ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಹೋದದ್ದು ಸಾಕಾಯಿತು. ಈಗೋ ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆತಂದ ದೇವರುಗಳು ಇಲ್ಲೇ ಇರುತ್ತವೆ. ಯಾರು ಹೇಳುವಂಥ ಮಾತು? ಯಾರೋಬಾಮನು ಇಸ್ರಾಯೇಲ್ ಜನರಿಗೆ ಅರಸನಂಥ ವ್ಯಕ್ತಿ ಏನು ಮಾಡಬೇಕು? ದೇವರ ಆರಾಧನೆ ಮಾಡೋಕೆ ಯೆರೂಸಲೇಮಿಗೆ ಕಳಿಸ್ಕೊಡ್ಬೇಕು. ಅದ್ರ ಯೆರೂಸಲೇಮಿಗೆ ದೇವರಿಗೆ ಆರಾಧನೆ ಮಾಡೋಕೆ ಕಳಿಸ್ಕೊಡೋದು ಏನು ಮಾಡ್ತಾಯಿದ್ದಾನೆ? 2 ಬಂಗಾರದ ಪ್ರತಿಮೆಗಳನ್ನು ಮಾಡಿಕೊಂಡು ಐಗುಪ್ತ ದೇಶದಿಂದ ಅಂದರೆ ದಾಸೋಹ ಇದ್ದಿರಲ್ಲ ಒಂದು ಕಾಲದಲ್ಲಿ, ಆ ದಾಸೋಹದಿಂದ ಬಿಡ್ಕೊಂಡು ಬಂದಂಥ ದೇವರು ಯಾರು? ಭಸ್ಮ ಮೂರ್ತಿಗಳು ಅಂತೇಳಿ ಯಾರನ್ನು ಆರಾಧಿಸ್ತಿದ್ದಾರೆ? ಈಗ ವಿಗ್ರಹಗಳನ್ನು ಇಟ್ಕೊಂಡು ಆರಾಧಿಸ್ತಾ ಇದ್ದಾರೆ. ಯಾರು? ಇಸ್ರಾಯೇಲ್ ಜನಾಂಗದವರು ಏನು ಆರಾಧಿಸ್ತಾ ಇದ್ದಾರೆ?
ವಿಗ್ರಹಗಳು. ಏನಂತ ಹೇಳ್ಕೊಂಡಿ, ನಮ್ಮನ್ನು ಐಗುಪ್ತ ದೇಶದಿಂದ ಕರೆತಂದ ದೇವರುಗಳು ಇವೇ ಬಸವ ಮೂರ್ತಿಗಳು ಅಂತೇಳಿ ಯೆಹೋವನ ಹೆಸರಿನಲ್ಲಿ ಅವನ್ನೇ ಆರಾಧಿಸ್ತಿದ್ದಾರೆ. ಹೆಸರು ಮಾತ್ರ ಯಾರಿಗೆ? ಯೆಹೋವನ ಅಂತೇಳಿ. ಅಂದರೆ ದೇವರೇ ನಮ್ಮನ್ನು ಐಗುಪ್ತ ಯೆಹೋ ದೇವರು ಯಾರು? ಬಂಗಾರದ ಮೂರ್ತಿಗಳೇ. ಯೆಹೋ ದೇವರು ಯಾರು? ಸೃಷ್ಟಿಕರ್ತ ಯಾರು? ಇವೇ ಬಂಗಾರದ ಮೂರ್ತಿಗಳು ಅಂತೇಳಿ ಯೆಹೋ ದೇವರಿಗೆ ಯೆರೂಸಲೇಮಿನಲ್ಲಿ ಯಾವ ರೀತಿ ಆರಾಧನೆ ನಡೀತಿದ್ದೋ ಅದೇ ಆರಾಧನೆ ಎಲ್ಲಿ ನಡೀತಾ ಇದೆ ಇವಾಗ? ಸಮರಿರ್ತಕ್ಕಂಥ ಪಟ್ಟಣದಲ್ಲಿ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಬಂಗಾರದ ಪ್ರತಿಮೆಗಳು ಮಾಡಿಟ್ಟಿಲ್ಲ. ಯಾರು? ಇಸ್ರಾಯೇಲ್ರ ಅರಸನ್ನು ಮಾಡಿಟ್ಟಂಥ ಅದೇ ಪ್ರತಿಮೆಗಳಿಗೆ, ಅದೇ ವಿಗ್ರಹಗಳಿಗೆ ಇಸ್ರಾಯೇಲ್ ಜನಾಂಗದವರು ಆರಾಧಿಸ್ತಿದ್ದಾರೆ. ಪ್ರಿಯರಾದ ದೇವ್ರ ಮಕ್ಕಳೇ, ಯಾರಾಧಿಸ್ತದೆ ಅಂದರೆ ಅವು ವಿಗ್ರಹಗಳು ಮಾಡಿಕೊಂಡು ಅನೇಕ ಗುಡಿಗಳು ಮಂದಿರಗಳನ್ನು ಕಟ್ಟಿಕೊಂಡು ಅದೇ ಮಂದಿರಗಳು ಆ ವಿಗ್ರಹಗಳನ್ನು ಇಟ್ಟುಕೊಂಡು ಇವೇ ನಮ್ಮನ್ನು ದೇವರು ಐಗುಪ್ತ ದೇಶದಿಂದ ಕರೆತಂದ ದೇವರು ಇದೆ ಅಂತೇಳಿ ಎದಕ್ಕೆ ಆರಾಧಿಸ್ತಾ ಇದ್ದಾರೆ? ಅವರು ವಿಗ್ರಹಗಳನ್ನೇ ಆರಾಧಿಸ್ತಾ ಇದ್ದಾರೆ. ವಿಗ್ರಹಗಳನ್ನೇ ಆರಾಧಿಸುವಾಗ ಮತ್ತಲ್ಲಿ ಇವರೆಲ್ಲ ಈಗ ಯಾರು? ಯೆರೂಸಲೇಮದಲ್ಲಿ ಯಹೂದ್ಯರು ಮಾಡ್ತಾರೆ. ಅಂದರೆ ಆ ಯಹೂದ್ಯರನ್ನು ಕೂಡ ಇಸ್ರಾಯೇಲ್ ಪದ್ಧತಿನೇ ನೋಡಿಕೊಂಡು, ಇಸ್ರಾಯೇಲ್ ಮಾಡುವಂಥ ತೀರಿಗಳು ನೋಡಿಕೊಂಡು, ಇಸ್ರಾಯೇಲ್ ಯಾವ ರೀತಿ ವಿಗ್ರಹಾರ್ಧಕರಾಗ್ಯಾರ ಅದೇ ಪದ್ಧತಿ ಪ್ರಕಾರ ಅದೇ ಪದ್ಧತಿ ಇವ್ರನ್ನ ಅನುಸರಿಸೋದಕ್ಕೆ ಸ್ಟಾರ್ಟ್ ಮಾಡ್ಯಾರಂತ. ಯಾರೇ? ಯಹೂದ್ಯರು. ನೋಡಿ ಒಂದು ಸರಿ ವಚನ ಅದನ್ನು ಕೂಡ. ಅರಸುಗಳು 2ನೇ ಅರಸು 17ನೇ ಅಧ್ಯಾಯ 29ನೇ ವಚನ. ಹೋದ್ರಿ. ಯಹೂದ್ಯರು ಸಹ ತಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಇಸ್ರಾಯೇಲರ ಪದ್ಧತಿಯನ್ನು ಅನುಸರಿಸಿದರಿಂದ ಏನು ಮಾಡ್ತಿದ್ರಂತ? ಈಗ ಸಮರದವ್ರು ಏನು ಮಾಡ್ತಿದ್ರು? ಈಗ ಇಸ್ರಾಯೇಲ್ ಜನಾಂಗದವರು ಸಮರ ಪಟ್ಟಣದಂಥವ್ರು ವಿಗ್ರಹ ಯಾವ ರೀತಿ ಆರಾಧಿಸ್ತಾ ಇದ್ದಾರಲ್ಲ, ದೇವರನ್ನು ಬಿಟ್ಟುಕೊಟ್ಟ ನಿಜವಾದ ದೇವರು ಅಂದರೆ ಆತ್ಮ ಸ್ವರೂಪ ದೇವರು ಬಿಟ್ಟುಕೊಟ್ಟು ಕಣ್ಣಿಗೆ ಕಾಣುವಂಥ ವಿಗ್ರಹವನ್ನು ಮುಂದಿಟ್ಟುಕೊಂಡು ಇದೇ ಯೆಹೋವ ದೇವರು, ಇದೇ ನಮ್ಮ ಐಗುಪ್ತ ದೇಶದ ಕರ್ತನ ದೇವರು ಅಂತೇಳಿ ಯಾವ ರೀತಿ ಆರಾಧಿಸ್ತಾ ಇದ್ದಾರೆ. ಇಲ್ಲಿ ಯಹೂದ್ಯರನ್ನು ಕೂಡ ಯೆರೂಸಲೇಮ್ ಕೂಡ ಅದೇ ಪದ್ಧತಿಯಲ್ಲಿದ್ದಾರಂತ. ಯಾರ ಪದ್ಧತಿಯಲ್ಲಿ? ಇಸ್ರಾಯೇಲರ ಪದ್ಧತಿಯಲ್ಲಿದ್ದಾರಂತ. ನೋಡಿರಿ, ಯಹೂದ್ಯರು ಸಹ ತಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಇಸ್ರಾಯೇಲರ ಪದ್ಧತಿಯನ್ನು ಅನುಸರಿಸಿದರಂತ. ಈ ಎರಡು ಗೋತ್ರದವರು ಅಂದರೆ ಎರಡು ರಾಜ್ಯದವರು, ಈ ಕಡೆ ಯೂದ ರಾಜ, ಈ ಕಡೆ ಇಸ್ರಾಯೇಲ್ ರಾಜ, ಇವು ಎರಡು ಗೋತ್ರರು ಸೇರಿಕೊಂಡು ಎಲ್ಲ ವಿಗ್ರಹ ಮಾಡ್ಕೊಂಡಾಗ ದೇವರು ಮಹಾಕೋಪಳನಾಗಿ ಏನು ಮಾಡ್ತಾರಂತ? ಇವ್ರು ಮಾಡುವಂಥ ಕಾರ್ಯವು ದೇವ್ರಿಗೆ ಮಹಾ ಹೆಸಿಗೆ ಪಾಪ. ಯಾಕಂದ್ರೆ ದೇವ್ರು ಹೇಳ್ತಿದ್ದಾರೆ ಸೃಷ್ಟಿಕದಂತ ಬಿಟ್ಟು ಸೃಷ್ಟಿ ವಸ್ತುವನ್ನು ಪೂಜಿಸ್ತಾ ಇದ್ದಾರೆ ಇವರು. ಆ ದೇವ್ರು ಕೋಪ ಮಾಡ್ಕೊಂಡು ಏನು ಮಾಡ್ತಾನಂದರೆ ಸಮರ್ಯದಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗದವ್ರಿಗೆ ಯಾರಿಗೆ ಒಪ್ಪಿಸ್ತಾನೆ? ಗುಲಾಮಗಿರಿಯಾಗಿ ಅಶ್ಶೂರದ ಅರಸನಿಗೆ ಒಪ್ಪಿಸ್ಬಿಡ್ತಾನೆ. ಇವರಿಗೆ ಯಹೂದ್ಯರಿಗೆಲ್ಲ ಯಾರಿಗೆ ಒಪ್ಪಿಸ್ತಾನೆ? ನೆಬೂಕದ್ನೆಚ್ಚರ್ ರಾಜ ಇರ್ತಾರಲ್ಲ ಅರಸನ್, ಅವರಿಗೆ ಗುಲಾಮಗಿರಿಯಾಗಿ ಒಪ್ಪಿಸ್ಬಿಡ್ತಾರೆ. ನೋಡಿ ಸಾರಿ 2ನೇ ಅರಸು 17ನೇ ಅಧ್ಯಾಯದಲ್ಲಿ 24ನೇ ವಚನ ಏನಿರ್ತಂದರೆ, ಇಸ್ರಾಯೇಲ್ ಜನಾಂಗದವರು ಪಾಪ ಮಾಡಿದಾಗ ವಿಗ್ರಹನೇ ಆರಾಧಿಸುವಾಗ ದೇವ್ರು ಏನು ಮಾಡ್ತಿದ್ದಾರೆ ಅಂತ ನೋಡಿ. ಅಶ್ಶೂರದ ಅರಸನು ಸಮರ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲರನ್ನು ಸೆರೆಯಾಗಿ ಒಯ್ದ ನಂತರ ಅವರಿಗೆ ಬದಲಾಗಿ ಆ ಪಟ್ಟಣಗಳಿಗೆ ಬಾಬೆಲ್, ಕೂತ, ಹವಾ, ಹಮಾತ್, ಸೆಫರಿಮ್ ಅಲ್ಲೇನು ಮಾಡ್ತಾರೆ ಅಂದರೆ ದೇವರು ಇವರು ಮಾಡುವಂಥ ವಿಗ್ರಹಾರಾಧನೆ ನೋಡಿ ಸೃಷ್ಟಿಕರ್ತನ ಆರಾಧಿಸಿದಾಗೆ ಸೃಷ್ಟಿ ವಸ್ತುಗಳನ್ನ ಆರಾಧಿಸುವಾಗ ದೇವ್ರ ಆಮೇಲೆ ಕೋಪಗೊಂಡು ಏನು ಮಾಡಿದ್ದಾರೆ ಅಂದರೆ ಅಶ್ಶೂರದ ಅರಸನಿಗೆ ಗುಲಾಮಗಿರಿಯಾಗಿ ದಾಸವರಾಗಿ ಒಪ್ಪಿಸ್ತಾರಂತೆ. ಪ್ರಿಯರೇ, ಯಾರಿಗೆ? ಇಸ್ರಾಯೇಲ್ ಜನಾಂಗದವರಿಗೆ ಒಪ್ಪಿಸುವಾಗ ಏನು ಮಾಡ್ತಾನೆ? ಅಶ್ಶೂರದ ಅರಸ ಏನು ಮಾಡ್ತಾನೆ ಅಂದರೆ ಇಸ್ರಾಯೇಲ್ ಜನಾಂಗದವರಿಗೆ ಯಾರು ಆ ಜಾಗ ಅಂದರೆ ಸಮರ ಪಟ್ಟಣ ಖಾಲಿ ಮಾಡ್ಕೊಂಡು ಅಶ್ಶೂರ ದೇಶಕ್ಕೆ ಹೋದಾಗ ಆ ಸಮರ ಅಂತಕ್ಕಂಥ ಪಟ್ಟಣದಲ್ಲಿ ಇನ್ನು ಅಂದರೆ ಅನ್ಯರಿಗೆ ಅಂದರೆ 5 ಪ್ರಾಂತ್ಯದ ಜನರಿಗೆ ತಂದು ಸಮರ ಪಟ್ಟಣದಲ್ಲಿ ಇಡ್ತಾನೆ. ಪ್ರಿಯರಾದ ದೇವ್ರ ಮಕ್ಕಳೇ, ಯಾರು? ಅಶ್ಶೂರದ ಅರಸನು. ನೋಡಿ, 17ನೇ ಅಧ್ಯಾಯ 24ನೇ ವಚನ. ಅಶ್ಶೂರದ ಅರಸನು ಸಮರ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲರನ್ನು ಸೆರೆಯಾಗಿ ಒಯ್ದ ನಂತರ ಅವರಿಗೆ ಬದಲಾಗಿ ಆ ಪಟ್ಟಣಗಳಲ್ಲಿ ಬಾಬೆಲ್, ಕೂತ, ಹವಾ, ಹಮಾತ್, ಶೆಫರ್ನಿಮ್ ಎಂಬ ಊರುಳ್ಳವರನ್ನು ಕಳುಹಿಸಿದನು. ಅವರು ಸಮರ ದೇಶವನ್ನು ಸ್ವತಂತ್ರಿಸಿಕೊಂಡು ಅವರ ಪಟ್ಟಣಗಳಲ್ಲಿ ವಾಸಿಸಿದರು. ಯಾರು ಬಂದಾರಂತ್ರಿ ಇವಾಗ? ಇಸ್ರಾಯೇಲ್ ಜನರಲ್ಲಿ ಹೋಗ್ಯಾರ. ಈಗ ಸೆರೆಯಾಗಿ ಅಶ್ಶೂರ ದೇಶಕ್ಕೆ ಒಯ್ಯಲ್ಪಟ್ರಲ್ಲ. ಅಶ್ಶೂರ ದೇಶಕ್ಕೆ ಹೋಯ್ದ ನಂತರ ಇಸ್ರಾಯೇಲ್ ದೇಶದಲ್ಲಿ ಆ ಸಮರ ಪಟ್ಟಣದಲ್ಲಿ ಯಾರು ತಂದಿಕ್ಕೇರಿ ಇವಾಗ? ಅಶ್ಶೂರದ ಅರಸನು 5 ಊರಿನ ಜನರಿಗೆ ಅಂದರೆ 5 ಪ್ರಾಂತ್ಯದ ಜನರಿಗೆ ತಂದು ಎಲ್ಲಿಟ್ಟನು ಇವಾಗ? ಸಮರ ಪಟ್ಟಣದ ಇಟ್ಟನಂತ. ಪ್ರಿಯರೇ, ಸಮರ ಪಟ್ಟಣ ಇಟ್ಟಾಗ ಇವ್ರು ಏನು ಮಾಡ್ತಾಯಿದ್ದಾರೆ? ಇವ್ರನ್ನೂ ಕೂಡ ಸಮರದವ್ರು ಯಾರಪ್ಪ ಅಂದರೆ ಅನ್ಯರು. ಇವರು ಅನ್ಯ ದೇಶದ ಜನರಿಗೆ ಎಲ್ಲಿ ತಂದಿಕ್ಕೇನ? ಸಮರ ಪಟ್ಟಣದ ಇಕ್ಕೇನ. ಈ ಸಮರದಾಗ 5 ದೇಶದ ಜನರು ಬಂದು ಅನ್ಯರು ಹೋದಾಗ ಈ 5 ದೇಶ ಏನು ಮಾಡ್ತಾರೆ? ಇವ್ರನ್ನೂ ಕೂಡ ವಿಗ್ರಹ ಆರಾಧಕರು ಆಗ್ಬಿಡ್ತಾರೆ.
ಮೇಲ್ಗಡೆ ಇನ್ನೊಂದು ವಚನ ನೋಡೋಲ್ಲೇ 17ನೇ ಅಧ್ಯಾಯ 28ನೇ ವಚನ ನೋಡ್ರಿ. ಓದ್ರಿ ಸರಿ 28. ಹಾಂ. ಅವರು ಸಮರದಿಂದ ಸೆರೆಯಾಗಿ ಬಂದ ಒಬ್ಬ ಯಾಜಕನನ್ನು ಅಲ್ಲಿಯೇ ಕಳುಹಿಸಿದರು. ಇವನು ಬೆತ್ತಲಿನಲ್ಲಿ ವಾಸವಾಗಿದ್ದು ಜನರಿಗೆ ಯೆಹೋವನ ಭಕ್ತಿಯನ್ನು ಬೋಧಿಸಿದನು. ಆದರೂ ಆ ಜನಾಂಗದವರು, ಯಾವ ಜನಾಂಗದವ್ರಿ? 5 ಜನಾಂಗದವರು ಬಂದು ಉಳಿದಾರಲ್ಲ ಅನ್ಯರಿಗೆ. ಆ ಜನಾಂಗದವರು ತಮ್ಮ ದೇವತೆಗಳನ್ನು ಮಾಡಿಕೊಂಡು ತಾವು ವಾಸಿಸುವ ಊರೊಳಗೆ ಸಮಾರ್ಯದವರು ಏರ್ಪಡಿಸಿದ್ದ ಪೂಜಾ ಸ್ಥಳಗಳಲ್ಲಿ ಅವನ್ನಿಟ್ಟು ಪೂಜಿಸುತ್ತಿದ್ದರು. ಯಾರು ಪೂಜಿಸ್ತಾ ಇದ್ದಾರಂತ ಇವಾಗ ನಿದ್ದೆ ಹೊಂದಿದ್ದಾನೆ ಬ್ರದರ್? ಬೇಜಾರಲ್ಲತ್ತ? ಏನಾಗತ್ತಿಲ್ಲ ಅಂದರೆ ಅಶ್ಶೂರದ ಅರಸನ್ನು ಒಯ್ದ ನಂತರ 5 ಪ್ರಾಂತ್ಯ ಜನ ಇಟ್ಟರಿಲ್ಲ. ಈ 5 ಪ್ರಾಂತ್ಯ ಜನ ಏನು ಮಾಡ್ತಿದ್ದಾರಂತ ಇವ್ರನ್ನೂ ಕೂಡ ತಮ್ಮ ಅನ್ಯರು, ಇವರಂತೂ ಅನ್ಯರಿಲ್ಲ, ಅನ್ಯರು ಆ ದೇಶಕ್ಕೆ ಬರುವಾಗ ಅಲ್ಲದೇ ಇರ್ತಕ್ಕಂಥ ವಿಗ್ರಹಗಳನ್ನು ತೆಗೆದುಕೊಂಡು ಬಂದು, ಅಂದರೆ ಇಸ್ರಾಯೇಲ್ ಜನವಾದವರು ಯಾವ ರೀತಿ ಪೂಜಾ ಸ್ಥಳ ಮಾಡಿ ವಿಗ್ರಹದ ಆರಾಧನೆ ಮಾಡ್ತಾಯಿದ್ರಲ್ಲ ಅದೇ ಸ್ಥಳದಲ್ಲಿ ಅದೇ ಗುಡ್ ಮಂದಿರಗಳು ಇವನು ಕೂಡ, ಅಂದರೆ ಸಮಾರ್ಯದವರು ಇಟ್ಟಂಥ ಪೂಜಾ ಸ್ಥಳಗಳು ಇಟ್ಟಂಥ ವಿಗ್ರಹದ ಸ್ಥಳ ಇಕ್ಕಿರಲ್ಲ ಅದೇ ಸ್ಥಳದಲ್ಲಿ ಕೂಡ ಇವರು 5 ಊರಿನವ್ರು ಯಾರು? ಬಾಬೇಲು, ಕೂತ, ಹವ, ಹಮದ್, ಸಫೀರಿಮ್ ಅಂತ 5 ಪ್ರಾಂತ್ಯ ಜನರು ಬಂದಿರಲ್ಲ. ಇವ್ರನ್ನೂ ಕೂಡ ಏನು ಮಾಡ್ತಾಯಿದಾರಂತ ಅದೇ ಸ್ಥಳದಲ್ಲಿ ವಿಗ್ರಹವನ್ನು ಇಟ್ಟುಕೊಂಡು ಅವ್ರನ್ನೂ ಕೂಡ ಆರಾಧಿಸ್ತಾ ಇದ್ದಾರಂತೆ. ಅದಕ್ಕೆ ಸಮಸ್ಯೆ ಏನಂತಂದ್ರೆ ಒಂದು ಸರಿ ಇಟ್ಕೊಂಡು ಬರ್ರಿ. ಮತ್ತು ಯೋಹಾನ ಸೋತ ಕೈ ಚಿಕ್ಕ ಮಾತಾಡಿ ರಿಟರ್ನ್ ಬರ್ರಿ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 4ನೇ ಅಧ್ಯಾಯ 12ನೇ ವಚನ. ಸಮಸ್ಯೆ ಹೇಳುವಂಥ ಮಾತು ನೋಡ್ರಿ. ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು. ಯಾರಿಗೆ ಪ್ರಶ್ನೆ ಮಾಡ್ತಾ ಇರೋದು? ಯೇಸು ಪ್ರಭುಗ. ಈಗ ಸಮಸ್ಯೆ ಯಾರಿಗೆ ಕ್ವಶನ್ ಮಾಡ್ತಾ ಇದ್ದಾಳದು? ಯೇಸು ಕ್ರಿಸ್ತ ಮಾಡ್ತಾ ಇದ್ದಾಳೆ. ಸಮರ ಸ್ತ್ರೀ ಅನ್ಯಳಾಗಿದ್ದಾಗ ಅಬ್ರಹಾಮ್ ಅಂದರೆ ಯಾಕೋಬು ಈಕಿಗೆ ತಂದೆ ಹೆಂಗಾಗ್ತಾನೆ ಆಲೋಚನೆ ಮಾಡ್ಬೇಕು ನಾವು. ಏನು ಹೇಳ್ತಿದ್ರೆ ನಮ್ಮ ತೆಲುಗು ಚೆನ್ನಾಗಿರುತ್ತೆ ಮಾತು. ತೆಲುಗುದಾಗ ಹೆಂಗಿರುತ್ತೆ ಅಂದರೆ ಮನ ತಂಡ್ರೆನ ಯಾಕೋಬು ಕಂಟೆ ನೀವು ಗೊಪ್ಪವಾಡವ ಅಂತಳಲ್ಲಿ ತೆಲುಗುದಾಗ. ಇಲ್ಲಿ ಏನಿರ್ಬೇಕಾಯ್ತಂದರೆ ನಮ್ಮ ಹಿರಿಯನಾದಂಬ ಜಾಗದಾಗ ನಮ್ಮ ತಂದೆಯಾದ ಯಾಕೋಬನಿಗಿಂತ ನೀನು ದೊಡ್ಡವನೆಂಬ ಪದ ಇರಬೇಕಾಗಿತ್ತು. ಅದು ಕನ್ನಡದ ಅನುವಾದ ತಪ್ಪದಿದೆ. ಹಿರಿಯಂಬ ಜಾಗದ ತಂದೆ ಅಂತ ಇರಬೇಕಾಗಿತ್ತು. ಇಲ್ಲ, ಅದಕ್ಕೆ ಹೇಳುವಂಥ ಮಾತು ಅಂದರೆ ನಮ್ಮ ತಂದೆಯಾದ ಯಾಕೋಬನಿಗಿಂತ ನೀನು ದೊಡ್ಡವನ ಅಂತ ಪ್ರಶ್ನೆ ಕೇಳ್ತಿದ್ದಾಳೆ. ಅಂದರೆ ಈಕೆ ತಂದೆ ಯಾವ ರೀತಿ ಆಗ್ತಾನ? ಈಕೆ ಅಂತೂ ಅನ್ಯಳಾದಾಗ ಯಾಕೋಬನು ಇವಳಿಗೆ ತಂದೆಗೆ ಆಗ್ತಾನ ಅಂತ ನಾವು ಆಲೋಚನೆ ಮಾಡುವಾಗ ನೋಡಿದಲ್ಲಿ ಇವಾಗ ಇಸ್ರಾಯೇಲ್ ಜನರಿಗೆ ಅಶ್ಶೂರದ ಅರಸನು ಒಯ್ದ ನಂತರ, ಸೆರೆಯಾಗಿ ಒಯ್ದ ನಂತರ ಅಲ್ಲಿ 5 ಪ್ರಾಂತ್ಯ ಜನರಿ ತಂದು ಇರ್ತಾನಿಲ್ಲ ಯಾರು? ಅಶ್ಶೂರದ ಅರಸನು. ಅನ್ಯ ಜನರ ಸ್ತ್ರೀಯರಲ್ಲಿ ಕೆಲವರು ಮದುವೆ ಮಾಡಿಕೊಳ್ತಾರೆ ರೀ ಪ್ರಿಯರೇ. ಮದುವೆ ಮಾಡಿಕೊಂಡು ಅವರಿಂದ ಹುಟ್ಟಿದಂಥ ಸಂತಾನವೇ ಈ ಸಮಾರ್ಯದವರು ಕೆಲವರು. ಅದೇ ಸಂತಾನ ಬತ್ತಳಿಕೆ ಯಾರು? ಏನು ಸಮಸ್ಯೆ ಯೇಸುಪ್ರಭುವಿನ ಜೊತೆ ಸಂಭಾಷಣೆ ಮಾಡ್ತಿದ್ದಾರಲ್ಲ, ಯಾರು ಸಂತಾನ ಅಂದರೆ ಅನ್ಯರ ಸ್ತ್ರೀಯರು ಇರ್ತಾರಲ್ಲ, ಅನ್ಯರ ಸ್ತ್ರೀಯರಿಂದ ಕೆಲವರು ಮದುವೆ ಮಾಡಿಕೊಳ್ತಾರೆ. ಮದುವೆ ಮಾಡಿಕೊಂಡ ನಂತರ ಅವ್ರಿಗೆ ಹುಟ್ಟಿದಂಥ ಮಕ್ಕಳೇ ಸಮಾರ್ಯದವರು, ಅನ್ಯರು ಅಂತ ಕರಿತಿದ್ದಾರೆ. ಅನ್ಯರಿಗೆ ಮತ್ತು ಯಹೂದ್ಯರಿಗೆ ಬಳಕೆ ಇಲ್ಲ ಅಂತ ಇನ್ನೊಂದು ಪದವಿ ಬಳಕೆ ಮಾಡಿರುತ್ತೆ. ಯಾಕಂದರೆ 9ನೇ ವಚನ, ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆ ಇಲ್ಲದಿರಲಾಗಿ. ಯಹೂದ್ಯರಿಗೆ ಮತ್ತು ಸಮಾರ್ಯದವರಿಗೆ ಬಳಕೆ ಇರಲಿಲ್ಲ ಅಂತ. ಯಾಕೆ ಬಳಕೆ ಇರಲಿಲ್ಲ ಅಂದರೆ ತಾಯಿ ಅನ್ಯರು. ಯಾರಿಗೆ? ಈಕೆ ನಮ್ಮ ತಂದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಂದೆ ಯಾಕೋಬನಿಂದ ದೊಡ್ಡವನು ಕೇಳ್ತಾ ಇದ್ದಾರೆ. ಅಂದರೆ ಈಕೆ ತಂದೆ ಯಾರು ಅಂದರೆ ಯಾಕೋಬನ ವಂಶದಲ್ಲಿ ಕೆಲವರು, ಅಂದರೆ 12 ಗೋತ್ರದ ಕೆಲವರು ಅವ್ರಿಗೆ ಏನು ಮಾಡ್ಕೊತಾರೆ? ಅನ್ಯ ಸ್ತ್ರೀಯರನ್ನು ಮದುವೆ ಮಾಡ್ಕೊತಾರೆ. ಅನ್ಯ ಸ್ತ್ರೀಯರು ಇಸ್ರಾಯೇಲ್ ದೇಶದಿಂದ, ಅಂದರೆ ಸಮಾರ ಪಟ್ಟಣದಿಂದ ಇಸ್ರಾಯೇಲ್ ಜನಾಂಗದವರಿಗೆ ಸೆರೆಯಾಗಿ ಒಯ್ದ ನಂತರ 5 ಪ್ರಾಂತ್ಯದಿಂದ ತಂದು ಇಕ್ಕಿನಂಥ ಸ್ತ್ರೀಯರು ಜನರಿಗೆ, ಅನ್ಯರಿಗೆ ಮದುವೆ ಯಾರು ಮಾಡ್ಕೊತಾರೆ? ಯಹೂದ್ಯರು ಮಾಡ್ಕೊತಾರೆ. ಸಾರಿ ನೋಡ್ಕೊಬಾರ ಅದನ್ನು ವಚನ 2ನೇ ಅರಸು 17ನೇ ಅಲ್ಲೇ ಇದೆ 17-24 ನೋಡಿದೆಲ್ಲ ಏನಂತ 5 ಪ್ರಾಂತ್ಯ ಜನ ಇರ್ತಾರಲ್ಲಿ. 24 ಅಶ್ಶೂರದ ಅರಸನು ಸಮಾರ್ಯ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲನ್ನು ಸೆರೆಯಾಗಿ ಒಯ್ದ ನಂತರ ಆ ಪಟ್ಟಣಗಳಲ್ಲಿ ಬಾಬೇಲ್, ಕೂತ, ಹವ, ಹಮತ್ ಅಂತ 5 ಪ್ರಾಂತ್ಯದ ಇದ್ದರಲ್ಲಿ ಈಗ ಸಮಾರ್ಯದಲ್ಲಿ.
ಯಜ್ರೇಗ್ ಅಂತ ತೆಗೆದು ನೋಡೋಣ ಸರ್. ಯಜ್ರೇಗ್ ಅಂತ ಯಜ್ರೇಗ್ ಅಂತ 4ನೇ ಅಧ್ಯಾಯ 1ರಿಂದ 4 ವಚನ ತನಕ ಓದ್ಕೊ ಬರ್ರಿ. ಚೆನ್ನಾಗಿ ಆಲೋಚನೆ ಮಾಡಿ ಬೇಸರ ಮಾಡ್ಕೊಳ್ತಾ ಹೋಗ್ರಿ. ಯಾಕಂದರೆ ಈಗ ಕೇಳ್ತದ ಏನು ಎರಡು ಪ್ರಶ್ನೆ ಏನಂದರೆ, ನಮ್ಮ ಹಿರಿಯನಾದ ಯಾಕೋಬನಿಗೆ ದೊಡ್ಡವನು ಅಂದರೆ ನಮ್ಮ ತಂದೆಯಾದ ಯಾಕೋಬಿಂದ ದೊಡ್ಡವನು ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾಳ. ಎರಡನೇದಾಗಿ ಏನಪ್ಪ ಅಂದರೆ 9ನೇ ವಚನದಲ್ಲಿ ನೋಡುವಾಗ ಯೆಹೂದ್ಯರಿಗೂ ಮತ್ತು ಸಮಾರ್ಯದವರಿಗೂ ಬಳಕೆ ಇರಲಿಲ್ಲ ಅಂತ. ಯಾಕೆ ಬಳಕೆ ಇರಲಿಲ್ಲ ಎಂಬುದಾಗೂ ನಾವು ಆಲೋಚನೆ ಮಾಡೋ ಗೊತ್ತಾಗ್ತಿಲ್ಲ. ಸೊ ಅಲ್ಲಿ ತಾಯಿ ಏನಪ್ಪ ನೋಡುವಾಗ ಅನ್ಯರು ಹೆಡ್ಡಿಂಗ್ ನೋಡಿ 4ನೇ ಅಧ್ಯಾಯ, ಸಮಾರ್ಯದವರು ಕಟ್ಟುವುದಕ್ಕೆ ಅಡ್ಡಿಯಾದವರು ಅಂತ ಹೆಡ್ಡಿಂಗಲ್ಲಿ ಇರ್ತದೆ. ಅಂದರೆ ಏನು ಇಲ್ಲಿ ನೋಡಿದಲ್ಲ, ಯೆಹೂದ್ಯರಿಗೂ ಮತ್ತು ಸಮಾರ್ಯದ ಬಳಕೆ ಇಲ್ಲ ಅಂತ. ಯಾಕಂದರೆ ಅಲ್ಲಿ ಸರಿಯಾಗಿ ಹೋಗಿ ನಂತರ ಬಿಡುಗಡೆ ಆದ ನಂತರ ಬಂದಾಗ ಅಲ್ಲಿ ಯೆರೂಸಲೇಮ್ದಾಗ ದೇವಾಲಯ ಇರೋದಿಲ್ಲ, ಕಡೆ ಬಿಡ್ತಾರೆ. ಆ ದೇವಾಲಯ ಕಟ್ಟೋದಕ್ಕೆ ಅಡ್ಡಿ ಯಾರು ಮಾಡ್ತಾರಂತ? ಸಮಾರ್ಯದವರು. ನೋಡು, ಸೆರೆಯಿಂದ ತಿರುಗಿ ಬಂದ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಮಂದಿರವನ್ನು ಕಟ್ಟುತ್ತಾರೆಂಬುದನ್ನು ಯೆಹೂದ್ಯರು ಮತ್ತು ಬೆನ್ಯಾಮೀನವರು ವಿರೋಧಿಗಳು ಕೇಳಿದಾಗ ಅವರು ಜೆರುಬ್ಬಾಬೆಲನ ಬಳಿಗೂ ಗೋತ್ರದ ಪ್ರಧಾನರ ಬಳಿಗೂ ಬಂದು ಅವನಿಗೆ, ನಿಮ್ಮೊಡನೆ ಕಟ್ಟುವುದಕ್ಕೆ ನಮಗೂ ಅಪ್ಪಣೆಯಾಗಲಿ, ಯಾಕಂದರೆ ನಿಮ್ಮಂತೆ ನಾವು ನಿಮ್ಮ ದೇವರ ಭಕ್ತರಾಗಿದ್ದೇವೆ, ನಮ್ಮನ್ನು ಇಲ್ಲಿ ತಂದಿರಿಸಿದ ಅಶ್ಶೂರದ ಅರಸನಾದ ಅಂತ ಹೇಳ್ತಿದ್ದಾರೆ. ಯಾರು ತಂದಿರ್ತಾರಲ್ಲ ಈಗ? ಅಶ್ಶೂರದ ಅರಸ ತಂದಿಟ್ರು ಅಂತ ಹೇಳ್ತಿದ್ದಾರೆ. ನಿಮ್ಮಂತೆ ನಾವು ನಿಮ್ಮ ದೇವರ ಭಕ್ತರಾಗಿದ್ದೇವೆ, ನಮ್ಮನ್ನು ಇಲ್ಲಿ ತಂದಿರಿಸಿದ ಅಶ್ಶೂರದ ಅರಸನಾದ ಎಜ್ರೋತ್ ಕಾಲದಿಂದ ನಾವು ಆತನಿಗೆ ಯಜ್ಞ ಸಮರ್ಪಣೆ ಮಾಡುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ಆಗ ಜೆರುಬ್ಬಾಬೆಲ್, ಯೆಹೋಶುವ ಇವರು ಬೇರೆ ಇಸ್ರಾಯೇಲ್ ಗೋತ್ರದ ಪ್ರಧಾನರು ಅವರಿಗೆ, ನೀವು ನಮ್ಮೊಡನೆ ದೇವರ ಆಲಯವನ್ನು ಕಟ್ಟುವುದರಲ್ಲಿ ನಮ್ಮೊಡನೆ ಸೇರಲೇ ಕೂಡದು ಇಲ್ಲ ಹೇಳ್ತಾರೆ. ಅಂದರೆ ಏನಾಗಿದೆ ಅಂದ್ರಪ್ಪ, ಕ್ರಿಸ್ತ ಪೂರ್ವದಲ್ಲಿ ಏನು ನಡೆದಂದರೆ, ಆ ಸಮರ ಸ್ತ್ರೀಗೆ ಅಂದರೆ 5 ಪ್ರಾಂತ್ಯದಿಂದ ಇಸ್ರಾಯೇಲ್ ಜನ ಒಯ್ದಾರೆಲ್ಲ ಸರಿಯಾಗಿ ಆ 6 ಸ್ತ್ರೀಯರು ಮದುವೆ ಮಾಡ್ಕೊಂಡಾರ. ಅಂದರೆ ನೀವು ಮಿಶ್ರಿತ ಜನಾಂಗದರ ಹೋಗಿದ್ದೀರಿ, ಮಿಶ್ರಿತ ಜನಾಂಗ ಆಗಿದ್ದರಿಂದ ನೀವು ನಮ್ಮೊಡನೆ ಸೇರಿ ಈ ದೇವಾಲಯನ ಕಟ್ಟಕೂಡದು ಎಂಬುದಾಗಿ ಮಾತಾಡ್ತಿದ್ದಾರೆ ಇಲ್ಲಿ. ಯಾಕಂದರೆ ನೋಡಿದಲ್ಲ, 2ನೇ ಅರಸದ 17ನೇ ಅಧ್ಯಾಯದಾಗ ಮಿಶ್ರಿತ ಜನಾಂಗದ ಹೆಡ್ಡಿಂಗ್ ಇರುತ್ತೆ ನೋಡೋ ಸಾರಿ. 17ನೇ ಅಧ್ಯಾಯ 24ನೇ ವಚನದ ಹೆಡ್ಡಿಂಗ್ ಏನಿರುತ್ತೆ ಅಂದರೆ, 24ನೇ ವಚನ, ಸಮರದವರು ಎನಿಸಿಕೊಳ್ಳುವ ಮಿಶ್ರಿತ ಜನಾಂಗದವರು ಅಂತ. ಅಂದರೆ ಸಮರದವರು ಹಂಗೆ ಯಾವ ರೀತಿ ಮಿಶ್ರಿತ ಅಂದರೆ, ಅಲ್ಲಿ 5 ಪ್ರಾಂತ್ಯ ಜನ ತಂದಿಟ್ಟಾಗ ಅವ್ರು ಮಿಶ್ರಿತ ಜನಾಂಗದರ ಹೋಗಿದ್ದಾರೆ. ಅಂದರೆ ಕಲಬರ್ಕಿ ಅಂದರೆ ತಂದೆ ಯೆಹೂದ್ಯರು, ತಾಯಿ ಅನ್ಯರು. ಆ ಹೋಗಿಸಾಕ ಮಿಶ್ರಿತ ಜನಾಂಗ ಹೋಗಿದ್ದಾರೆ. ಯೆಹೂದ್ಯರು ಯಾರು, ಇಸ್ರಾಯೇಲ್ ಯಾರು ಅಂತ ಗೊತ್ತಿಲ್ಲ. ಮಿಶ್ರಿತ ಜನಾಂಗ ಹೆಸರಕ್ಕಾಗಿ ಇವ್ರಿಗೇನು ಹೇಳ್ತಿದ್ದಾರೆ, ಇಲ್ಲಿ ದೇವಾಲಯ ಕಟ್ಟೋ ದೇಶದಲ್ಲಿಪ್ಪ ಅಂದರೆ ಕಟ್ಟೋದಕ್ಕೆ ನಮ್ಮ ಜೊತೆ ನೀವು ಕೂಡುದು ಅಂತೇಳಿ ಮಾತಾಡ್ತಿದ್ದಾರೆ. ಅದೇ ಯಜ್ರೇಗ್ ಗ್ರಂಥ 15ನೇ ಅಧ್ಯಾಯ ನೋಡಿದ್ರು ಸರಿ, ಬೇರೆದು ಯಜ್ರೇಗ್ ಗ್ರಂಥ 10ನೇ ಅಧ್ಯಾಯ 9ನೇ ವಚನ. ಆಗ ದಿನದಲ್ಲಿ ಅಂದರೆ 9ನೇ ತಿಂಗಳಿನಲ್ಲಿ 20ನೇ ದಿನದಲ್ಲಿ ಯೆಹೂದ್ಯರ ಮತ್ತು ಬೆನ್ಯಾಮೀನರ ಎಲ್ಲ ಪುರುಷರು ಯೆರೂಸಲೇಮಿನಲ್ಲಿ ಬಂದು ಕೂಡಿ ಆ ಸಂಗತಿ ನಿಮಿತ್ತವಾಗಿ ದೊಡ್ಡ ಮಳೆ ದಶೆಯಿಂದಲೂ ನಡುಗುತ್ತಾ ದೇವಾಲಯದಲ್ಲಿ ಬಯಲಿನಲ್ಲಿ ಕೂತುಕೊಂಡರು. ಯಾಜಕನಾದ ಎಜ್ರನು ಎದ್ದು ನಿಂತು ಅವರಿಗೆ, ನೀವು ಅನ್ಯ ಜನರ ಹೆಣ್ಣುಗಳನ್ನು ಮದುವೆ ಮಾಡಿಕೊಂಡು ಇಸ್ರಾಯೇಲರ ಅಪರಾಧಗಳನ್ನು ಹೆಚ್ಚಿಸಿದ್ದೀರಿ. ಅಂದರೆ ಯಾರ ಹೇಳ್ತಾದಕ್ಕೆ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ ಇದರಲ್ಲಿ ನಮ್ಮ ತಂದೆಯಾದ ಯಾಕೋಬನಿಗಿಂತ ದೊಡ್ಡ ತಂದೆ ಯಾವ ರೀತಿ ಹೇಳ್ತಂದು ನೋಡಿದಾಗ, ಈ ಅನ್ಯರಲ್ಲಿ 5 ಪ್ರಾಂತ್ಯ ಜನರನ್ನು ಬಂದಿದ್ದರಿಲ್ಲ ಸಮರ ಪಟ್ಟಣದಲ್ಲಿ. ಆ ಬಂದಂಥ ಜನರಲ್ಲಿ ಬೆನ್ಯಾಮೀನ್ ಮತ್ತು ಯೆಹೂದ್ಯರ ಮತ್ತು ಬೆನ್ಯಾಮೀನ ಪುರುಷರಲ್ಲಿ ಕೆಲವರು ಮದುವೆ ಮಾಡಿಕೊಂಡಾಗ ಆ ಅನ್ಯ ಸ್ತ್ರೀಯರಲ್ಲಿ ಹುಟ್ಟಿದಂಥವರೇ ಸಮರ್ಯದವರು. ಈ ಸಮರ್ಯಕ್ಕೆ ಏನು ಹೇಳ್ತದೆ ಅಂದರೆ ಅನ್ಯರಲ್ಲಿ ಏನು ಮಾಡ್ತಾರೆ, ಬೀರು ಊರು ಯೆಹೂದ್ಯರು ಮತ್ತು ಬೆನ್ಯಾಮೀನ 2 ಗೊತ್ತದವರೆಲ್ಲ ಇವ್ರು ಏನು ಮಾಡ್ತಂತ ಅವ್ರ ಜೊತೆ ಅನ್ಯ ಸ್ತ್ರೀಯರು ಮದುವೆ ಮಾಡ್ಕೊಂಡು ಮಕ್ಕಳು ಪಡ್ತಿದ್ದಾರಂತ. ಹಾಗೆ ಯಾಜಕ ಹೇಳ್ತಕೊಂಡ್ರೆ, ಯಾಜಕನಾದ ಎಜ್ರನು ಎದ್ದು ನಿಂತು ಅವರಿಗೆ, ನೀವು ಅನ್ಯ ಜನರ ಹೆಣ್ಣುಗಳನ್ನು ಮದುವೆ ಮಾಡಿಕೊಂಡು ಇಸ್ರಾಯೇಲರ ಅಪರಾಧವನ್ನು ಹೆಚ್ಚಿಸಿದ್ದೀರಿ. ಈಗ ನಿಮ್ಮ ಪಿತೃಗಳಾದ
ಪಿತೃಗಳ ದೇವರಾದ ಯೆಹೋವನಿಗೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಆತನ ಚಿತ್ತಕ್ಕನುಸಾರವಾಗಿ ದೇಶ ನಿವಾಸಿಗಳು ಅನ್ಯ ಜನರಿಂದ ತಂದ ಹೆಂಡತಿಯರನ್ನು ಅನ್ಯ ಜನರಿಂದ ತಂದ ಹೆಂಡತಿಯರನ್ನು ಬಿಟ್ಟು ಬೇರೆಯಾಗಿರಿ ಅನ್ನಲು ಕೂಡಿ ಬಂದವರೆಲ್ಲರೂ ಗಟ್ಟಿಯಾಗಿ ನೀನು ಹೇಳಿದಂತೆ ಮಾಡೋದು ನಮ್ಮ ಕರ್ತವ್ಯ. ಅಲ್ಲೇನಾಗಿದೆ ಇವಾಗ ಸಮಸ್ಯೆಗಳಲ್ಲಿ ನಮ್ಮ ತಂದೆದ ಯಾಕೋಬನಿಗಿಂತ ನೀವು ದೊಡ್ಡ ಅಂತ ಹೇಳಿದಾಗ ತಂದೆ ಯಾರು ಗೊತ್ತಿಲ್ಲದ ಬೆನಮಿನ್ ಗೋತ್ರದವರು ಮತ್ತು ಯೂದ ಗೋತ್ರ ಕೆಲವು ಪುರುಷರು ಅನ್ಯ ಸ್ತ್ರೀಯರು ಮದುವೆ ಮಾಡಿಕೊಂಡಾಗ ಅವರಿಂದ ಹುಟ್ಟಿದಂತೆ ಸಮರ್ಯದವರು. ಆದರೆ ಇಲ್ಲಿ ಏನೋ ವಚನ ನೋಡಿದ್ವಿ 12ನೇ ವಚನದಲ್ಲಿ ಏನಂದರೆ ಸಮರ್ಯದವರಿಗೂ ಮತ್ತು ಯಹೂದ್ಯರಿಗೂ ಬಳಕೆ ಇರಲಿಲ್ಲ ಅಂತ. ಸಮರ್ಯದವರಿಗೂ ಯಾಕೆ ಬಳಕೆ ಇರಲಿಲ್ಲ ಅಂದರೆ ಇಲ್ಲಿ ಏನು ಒಂದು ಯಾಚಕೊಂದು ಮಾತಾಡ್ತಾರೆ ಕೇಳ್ರಿ. ಯಹೂದ್ಯರಿಗೂ ಮತ್ತು ಸಮರ್ಯದವರಿಗೂ ಯಾಕೆ ಬಳಕೆ ಇರಲಿಲ್ಲ ಅಂತ ಕಾರಣ ಏನಂದರೆ ಯಾಜಕನಾದ ಎಜ್ರನು ಎದ್ದು ನಿಂತು ಅವರಿಗೆ, ನೀವು ಅನ್ಯ ಜನರ ಹೆಣ್ಣುಗಳನ್ನು ಮದುವೆ ಮಾಡಿಕೊಂಡು ಇಸ್ರಾಯೇಲರ ಅಪರಾಧವನ್ನು ಹೆಚ್ಚಿಸಿದ್ದೀರಿ. ಈಗ ನಿಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಆತನ ಚಿತ್ತ ಅನುಸಾರವಾಗಿ ದೇಶ ನಿವಾಸಿಗಳನ್ನು ಅನ್ಯ ಜನರಿಂದ ತಂದ ಹೆಂಡತಿಯರನ್ನು ಬಿಟ್ಟು ಬೇರೆಯಾಗಿರಿ ಅನ್ನಲು ಕೂಡಿ ಬಂದವರೆಲ್ಲರೂ ಗಟ್ಟಿಯಾಗಿ ನೀನು ಹೇಳಿದಂತೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಮಾಡ್ಬೇಕಂತ ಹೇಳ್ತಾನೆ ಇವಾಗ ಯಾಜಕ? ನೀವು ಅನ್ಯ ಜನರಿಂದ ಮದುವೆ ಮಾಡಿಕೊಂಡ್ರೆ ಸ್ತ್ರೀಯರಿಗೆ ಅವ್ರು ಏನು ಮಾಡ್ಬೇಕಂತ ಬಿಟ್ಟು ಬಿಡ್ಬೇಕಂತ ಹೇಳ್ತಿದ್ದಾನೆ. ಅಂದರೆ ಯಾರು ಇವರು ಒಪ್ಕೋತಿದ್ದಾರೆ, ಹೌದು ನಿಜ ನಾವು ನಿಜವಾಗ್ಲೂ ದೇವರಿಗೆ ವಿರುದ್ಧ ತಪ್ಪು ಮಾಡಿದ್ದೇವೆ, ಪಾಪ ಮಾಡಿದ್ದೇವೆ, ನೀವು ಹೇಳಿ ಮಾತಿನ ಒಪ್ಪಿಕೊಳ್ತೇವೆ ಅಂತೇಳಿ ಯಾರು ಒಪ್ಕೋತಾರೆ? ಇಸ್ರಾಯೇಲ್ ಜನರು ಒಪ್ಕೋತಿದ್ದಾರೆ. ಏನು ಅಂತ ಒಪ್ಕೋತಂದರೆ ಅನ್ಯ ಜನ ತಂದಂಥ ಹೆಣ್ಣುಗಳು ಬಿಟ್ಬಿಡ್ತೀವಪ್ಪ, ನಾವು ಅವ್ರು ಸಾಹಸ ಮಾಡಲ್ಲ ಇಲ್ಲ ಅಂತೇಳಿ ಒಪ್ಪಿಕೊಳ್ತಿದ್ದಾರೆ. ಅನ್ಯ ಜನರು ತಂದಂಥ ಹೆಣ್ಣುಗಳು ಬಿಟ್ಟು ಕೊಟ್ಟಾಗ ಸಂಬಂಧ ಬೆಳೀತದ, ಸಂಬಂಧ ದೂರ ಆಗ್ತದ? ಅದಕ್ಕೆ ಹೇಳುವಂಥ ಮಾತು ಕೊಡೋದಂದರೆ ಯಹೂದ್ಯರಿಗೂ ಮತ್ತು ಸಮರ್ಯದವರಿಗೂ ಬಳಕೆ ಇರಲಿಲ್ಲ ಅಂತ. ಕಾರಣ ಏನು? ಮೊದಲನೇದಾಗಿ ಅವರು ಮಿಶ್ರಿತ ಜನಾಂಗದವರು, ಅಂದರೆ ಕಲಬೆರಕೆ ಹೋಗಿನವರು ಮಿಶ್ರಿತ ಜನಾಂಗದವರು. ಎರಡನೇದಾಗಿ ಏನಪ್ಪ ಅಂದ್ರೆ ಮದುವೆ ಏನಾದ್ರು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬಿಟ್ಟು ಕೊಡ್ಬೇಕಂದ್ರೆ ಮತ್ತೆ ಭೇದನೆ ಉಂಟಾಗ್ತದೆ. ಅದಕ್ಕಾಗಿ ತೋಟದಾಗ ಅವರಿಗೆ ಒಂದಕ್ಕೊಂದು ಹೊಂದಾಣಿಕೆನೇ ಆಗ್ತಾಯಿಲ್ಲ ಅಂತ ಪ್ರಿಯರೇ. ಅದಕ್ಕಾದ ಸಮಯಕ್ಕೆ ಏನು ಹೇಳ್ತಾರೆ ಅಂದರೆ, ಅದಕ್ಕೆ ಯೇಸು ಹೇಳುವಂಥ ಮಾತಂದ್ರೆ ಆಕೆಗೆ ಯಾವ ಸುವಾರ್ತೆದಲ್ಲಿ ಬರ್ರಿ, ಯಹೂದ್ಯರಿಗೂ ಸಮರ್ಯದರಿಗೂ ಬಳಕೆ ಇಲ್ಲದ ಕಾರಣ ಅಂದರೆ ಅಲ್ಲಿ ಅಷ್ಟೇ ಕಾರಣ ಏನಂದರೆ ಅವರು ತಂದೆ ತಾಯಿ ಅನ್ಯಳು ತಂದೆ ಯಹೂದ್ಯರ ಆಗಿರೋ ಸಲಕ ಅದಕ್ಕೆ ಅವ್ರಿಗೆ ಇಬ್ಬರು ಮಧ್ಯೆ ಬಳಕೆ ಇರಲಿಲ್ಲ. ಅದಕ್ಕೆ ಸುಪ್ರೀಂ ಮಾಡ್ತಂತ 4ನೇ ಅಧ್ಯಾಯ 4ನೇ ವಚನ, ಯಹೂದ್ಯರಿಗೆ ಸಂಬಂಧ ಬಳಕೆ ಇರಲಿಲ್ಲ. ಅದಕ್ಕೆ ಸುಪ್ರೀಂ ಮಾಡ್ತಾರಂತ ಆತನು 4ನೇ ಅಧ್ಯಾಯ 4ನೇ ವಚನ, ಆತನು ಸಮರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮರ್ಯ ಸೀಮೆಗೆ ಸೇರಿದ ಸುಖೇರೆಂಬ ಊರಿಗೆ ಬಂದನು. ಅಂದರೆ ಯೇಸು ಪ್ರಭು ಹೋಗುವಂಥ ಕಾರಣ ಏನಪ್ಪ ಅಂದ್ರೆ ಸಮರ್ಯ ಊರಿಗೆ, ಸಮರ್ಯ ಪಟ್ಟಣ ಹೋಗ್ತದ್ರ ಕಾರಣ ಏನದಂದರೆ 3 ಕಾರಣಗಳವ. ಮೊದಲನೇದಾಗಿ ಯೇಸು ಪ್ರಭು ಸಮರ್ಯ ಸೀಮೆ ಮಾರ್ಗ ಹೋಗ್ಬೇಕಂದ್ರೆ ಕ್ರಿಸ್ತ ಪ್ರಭು ಪ್ರವಾದನೆ ಇರಬೇಕು, ಪ್ರವಾದನೆ ಅದ. ಆ ಪ್ರವಾದನೆ ನೆರವೇರಿಸ್ಬೇಕಂದ್ರೆ ಸಮರ್ಯ ಸೀಮೆಗೆ ಭೇಟಿ ಕೊಡಬೇಕಾಗಿತ್ತು. ಎರಡನೇದಾಗಿ ಏನಾಗಿದಪ್ಪ ಅಂದರೆ ಸಮರ್ಯದವರಿಗೂ ಮತ್ತು ಯಹೂದ್ಯರಿಗೂ ಬಳಕೆ ಇರಲಿಲ್ಲ, ಅವರಿಬ್ಬರಿಗೆ ಒಂದು ಮಾಡಬೇಕು. ಮತ್ತು ಈ ರೀತಿಗೆ ಆ ಯೇಸು ಪ್ರಭು ಅದಕ್ಕೆ ಹೋಗುವಂಥ ಮಾತೇನೆಂದರೆ ಆತನು ಸಮರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮರ್ಯ ಸೀಮೆಗೆ ಸೇರಿದ ಸುಖೇರೆಂಬ ಊರಿಗೆ ಬಂದನು. ಹೋಗುವಂಥ 3 ಕಾರಣ ಹೇಳ್ದಲ್ಲ. ಒಂದು ಕ್ರಿಸ್ತ ಪೂರ್ವದಲ್ಲಿ ಪ್ರವಾದನೆ ನೆರವೇಕಂದ್ರು ಯೇಸು ಪ್ರಭು ಆ ಮಾರ್ಗವಾಗಿ ಹೋಗಬೇಕಾಗಿತ್ತು. ಏನು ಪ್ರವಾದನೆ ಅಂದರೆ ಆ ಟೈಮಿನಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಯಾರೋಬಾಮನು ಇಸ್ರಾಯೇಲ್ ಜನರಾಗ ಇರ್ತಾರಲ್ಲ ಅರಸ ಯಾರೋಬಾಮ್, ಅವನು ವಿಗ್ರಹಾರಾಧನೆ ಮಾಡುವಾಗ ಅವರ ಕಾಲದಲ್ಲಿ ಒಬ್ಬ ಪ್ರವಾದಿ ಇರ್ತಾನೆ. ಏನು ವಿಗ್ರಹಾರಾಧನೆ ಮಾಡ್ತಾ ಇದ್ದಾರಿಲ್ಲ, ಆ ವಿಗ್ರಹಾರಾಧನೆ ಮಾಡುವ ಸಮಯದಲ್ಲಿ ಅವ್ರ ಕಾಲದಲ್ಲಿ ಒಬ್ಬ ಪ್ರವಾದಿ ಇರ್ತಾನೆ. ಆ ಪ್ರವಾದಿ ಮುಖಾಂತರ ದೇವರೊಂದು ಪ್ರವಾದನೆ ನಡೆಸ್ತಾರೆ. ಆ ಪ್ರವಾದನೆ ನೆರವೇರಬೇಕು. ಆ ಪ್ರವಾದಿ ಯಾರು? ಒಂದು ಸಾರಿ ನೋಡ್ಕೊಂಬರ್ರೆ. ಹೋಶೇಯನ ಪ್ರವಾದನೆ ಗ್ರಂಥ, ಹೋಶೇಯನ ಪ್ರವಾದನೆ ಗ್ರಂಥ ಯೇಸು ಪ್ರಭು ಸಮರ್ಯ ಮಾರ್ಗ ಹೋಗುವಂಥ ಕಾರಣ ಏನಪ್ಪ ಅಂದರೆ ಪ್ರವಾದನೆ ನೆರವೇರಬೇಕು. ಅಂದರೆ ಯಾರೋಬಾಮನ ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲಿಗೆ ಅರಸನಾಗಿದ್ದಾಗ ಆ ಅರಸರ ಕಾಲದಲ್ಲಿ ಈ ಯಾರೋ ಹೋಶಿ ಅಂತಕ್ಕಂಥ ಪ್ರವಾದಿ ಇದ್ದರು ಅವ್ರ ಕಾಲದಲ್ಲಿ. ಅವ್ರೇನು ಮಾಡ್ತಾಯಿದ್ದಾರೆ? ವಿಗ್ರಹಾರಾಧನೆ ಮಾಡ್ಕೊಂಡು ದೇವರಿಗೆ ಆರಾಧಿಸ್ತಾ ಇದ್ದಾರೆ. ಅದಕ್ಕೆ ವಿಗ್ರಹಕ್ಕೆ ದಂಡಿಸುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಪ್ರವಾದಿಗಳೇ. ವಿಗ್ರಹಾರಾಧನೆ ಮಾಡುವಂಥ ತಪ್ಪು ದೇವರಿಗೆ ವಿರೋಧವಾಗುವಂಥ ಅಂಥೇಳಿ ಹೇಳುವಂಥರೇ ಪ್ರವಾದಿಗಳು. ಆ ಪ್ರವಾದಿ ಇದನ್ನು ನೋಡುವ ಸಾರಿ ಹೋಶೇಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಲ್ಲಿ, ಹೋಶೇಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನ, ಯಹೂದ್ಯರ ಅರಸನಾದ ಉಜಿಯ, ಯೋತಾಫ, ಆಹಾಜ,
ಹಿಜಿಯ ಇವರ ಕಾಲದಲ್ಲಿ, ಅಂದರೆ ಇಸ್ರಾಯೇಲಿನ ಅರಸನು ಯೆಹೋಷನ ಮಗನೂ ಆದ ಯಾರೊಬ್ಬಾಮನ ಕಾಲದಲ್ಲಿ ಬೆರೀಯನ ಮಗನಾದ ಹೋಶೇನಿಗೆ ಯೆಹೋವನು ದಯಪಾಲಿಸಿದ ವಾಕ್ಯ. ಯಾವ ಪ್ರವಾದಿ ಯಾರಂತ್ರಿ? ಹೋಶೆ. ಯಾರ ಕಾಲದಾಗ ಪ್ರವಾದಿವ? ಯಾರೊಬ್ಬಾಮನ ಕಾಲದಲ್ಲಿ ಪ್ರವಾದಿವ. ಈ ಯಾರೊಬ್ಬಾಮನ ಕಾಲದ ಪ್ರವಾದಿ, ಯಾರೊಬ್ಬಾಮನ ಅರಸನಿದೆ. ಯಾರೊಬ್ಬಾಮ ಏನು ಮಾಡ್ಯಾನ? ಐಗುಪ್ತ ದೇಶದಿಂದ ಕರ್ತನ ದೇವರು ಯಾರು? ಬಂಗಾರದ ಪ್ರತಿಮೆಗಳು ಅಂತ ಹೇಳಿದ್ರು ಯಾರು? ಯಾರೊಬ್ಬಾಮ್. ಹೇಳಿದಾಗ ಇಸ್ರಾಯೇಲ್ ಜನರು ಯಾದಕ್ಕನ್ನು ಆರಾಧಿಸ್ತಿದ್ದಾರೆ, ಯೆಹೋವನ ಹೆಸರು ಹೇಳ್ಕೊಂಡು ಇದೇ ದೇವ್ರನ್ನ ತಿಳ್ಕೊಂಡು ವಿಗ್ರಹ ಆರಾಧನೆ ಮಾಡ್ತಿದ್ದಾರೆ. ಅವ್ರ ಕಾಲದಾಗ ಏನು ಮಾಡ್ತಾಯಿದ್ದಾರೆ ಅಂದರೆ, ಇವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ವಿಗ್ರಹಾಧನೆ ಮಾಡುವಂಥ ಸಮಯದಲ್ಲಿ ಇವಾಗ ಖಂಡಿಸ್ತಾನೆ. ಯಾಕಂದರೆ ಇಸ್ರಾಯೇಲ್ ಜನಾಂಗದವರು ಕ್ರಿಸ್ತ ಪೂರ್ವದಲ್ಲಿ ಯಾವ ರೀತಿಗೆ ದೇವರಿಗೆ ಆರಾಧಿಸುವ ಸಮಯದಲ್ಲಿ ಹೇಳುವಂಥ ಮಾತೇನೆಂದರೆ, ಯಾರೊಬ್ಬಾಮನು ಕಾಲದಲ್ಲಿ ಬೆರೀಯನ ಮಗನಾದ ಹೋಶೇನಿಗೆ ಯೆಹೋವನು ದಯಪಾಲಿಸಿದ. ಯಾಕೆಂದರೆ ಅವ್ರ ಕಾಲದಲ್ಲಿ ಇವ ಪ್ರವಾದಿಯಾಗಿದ್ದನು. ಈ ಪ್ರವಾದಿದ ಕಾಲದ ಸಮಯದಲ್ಲಿ ಇವ್ರ ಮುಖಾಂತರ ದೇವರೊಂದು ಪ್ರವಾದ ನುಡಿಸ್ತಾನೆ. ಅದೇ 2ನೇ ಅಧ್ಯಾಯ 16ನೇ ವಚನ. ಏನು ಪ್ರವಾದನೆ ಹೇಳ್ತಾನೆ? ಇದು ಹೋಶೆ ಪ್ರವಾದಿ ಮುಖಾಂತರ ಏನು ಹೇಳ್ತಾರೆ ಅಂದರೆ, ಕ್ರಿಸ್ತ ಪೂರ್ವದಲ್ಲಿ ಇವ್ರು ಯಾವ ರೀತಿ ದೇವರಿಗೆ ಆರಾಧನೆ ಮಾಡೋದು ಬಿಟ್ಟು ಏನು ಮಾಡ್ತಾಯಿದ್ರು? ವಿಗ್ರಹ ಆರಾಧನೆ ಮಾಡ್ತಾಯಿದ್ರು. ಯಾರು? ಇಸ್ರಾಯೇಲ್ ಜನಾಂಗದವರು. ಅಂದರೆ ದೇವರು ಇದೇ ದೇವರು ಅಂಥೇಳಿ, ಇದೇ ನಮ್ಗೆ ಸರ್ವಸ್ವ ಅಂಥೇಳಿ ಆರಾಧಿಸ್ತಾ ಇದ್ದರು. ಆರಾಧಿಸೋ ಸಮಯದಲ್ಲಿ ಆರಾಧನೆ ಮಾಡೋ ದೇವರಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ವಿಗ್ರಹ ಇಟ್ಕೊಂಡು ಆ ವಿಗ್ರಹನೇ ದೇವ್ರನ್ನ ಪೂಜಿಸ್ತಾ ಇದ್ದಾರೆ. ಆ ವಿಗ್ರಹಕ್ಕೆ ಏನು ಅನ್ಕೊಂಡಾರೆ ಅವರು? ನಮ್ಮ ಸೃಷ್ಟಿಕರ್ತ, ಇದೇ ನಮಗೆ ದೇವರು, ಇದೇ ನಮ್ಗೆ ಯಜಮಾನ, ಇದೇ ನಮ್ಗೆ ಒಡೆಯ, ಇದೇ ನಮಗೆ ಗಂಡ ಅನ್ಕೊಂಡಾರಂಥವ್ರು. ಯಾರು? ಕ್ರಿಸ್ತ ಪೂರ್ವದಲ್ಲಿ ಸಮರ ಪಟ್ಟಣದಾಗಿ ವಿಗ್ರಹ ಆರಾಧನೆ ಮಾಡುವಂಥ ಜನಾಂಗದವರು. ಏನು ಅನ್ಕೊಂಡ್ರೆ? ದೇವರು ಅನ್ಕೊಂಡಂಥ, ಒಡೆಯ ಅನ್ಕೊಂಡ, ಯಜಮಾನ ಅನ್ಕೊಂಡಂತೆ. ಯಾವ ರೀತಿ ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ದೇವರು ನಾನು ನಿಮ್ಗೆ ಗಂಡ ಆಗಿದ್ದೆ, ನೀವು ಹೆಂಡತಿದ್ದೀರಾ ಅಂತ ಯಾವ ರೀತಿ ಯೇಸು ಪ್ರಭು ಇದು ಯೆಹೋವದೇವ್ರು ಹಾಕೊಂಡ್ರಲ್ಲ, ಆ ರೀತಿ ಒಂದು ಸಾರಿ ಒಂದು ಆ ವಚನ ನೋಡ್ಕೊ. ಈ ಕಡೆ ಹಿಂದೆ ಬರೋ ಒಂದು ಸಾರಿ ಏಷಾಯನ ಪ್ರವಾದನೆ ಗ್ರಂಥ, ಮತ್ತೆ ಇಲ್ಲಿಗೆ ಬರೋದಾದ್ರೆ ಏಷಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ. ಅಂದರೆ ನಮ್ಗೆ ಗೊತ್ತಾಗ್ತದೆ ಸಮರ ಸ್ತ್ರೀ ಯಾವ ರೀತಿ ದೇವರ ಆರಾಧನೆ ಬಗ್ಗೆ ಕುರಿತ ಮಾತಾಡಿದರು, ಆಕೆ 5 ಮಂದಿ ಗಂಡದರು ಯಾರು ಎಂಬುದಾಗಿ ಇಲ್ಲಿ ನಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಪ್ರಿಯರೇ. ಸ್ವಲ್ಪ ಟೈಮ್ ಆದ್ರೂ ತಾಳ್ಕೋರಿ. 54ನೇ ಅಧ್ಯಾಯ 54:5. 54:5ನೇ ವಚನ. ನಿನ್ನ ಸೃಷ್ಟಿಕರ್ತನೇ ಪತಿ. ಹಾಂ ರೀ. ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ. ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ. ಪತಿ ಯಾರಿಗೆ ಪತಿ ರೀ? ಒಂದು ಕಾಲದಾಗ ಹೆದ್ದೇರು ಅಂತ ಮಾತು. ಯೆಹೋವ ದೇವರು ಯಾರಿಗೆ ಪತಿ ಅಂತ? ಗಂಡ ಅಂತ? ಇಸ್ರಾಯೇಲ್ ಜನರಿಗೆ ಏನಂತ? ಪತಿ. ಯಾವಾಗ? ಕ್ರಿಸ್ತ ಇಸ್ರಾಯೇಲ್ ಜನರು ಯಾರು ಅಂತ? ತಂದೆಯ ದೇವರಿಗೆ ಹೆಂಡತಿರಿದ್ದಪ್ಲೆ. ಅದು ಹೇಳ್ತಂತ ಎಷ್ಟು ದೇವರು ಹೇಳುವಂಥ ಮಾತು ಏನಂದರೆ, ನಿನ್ನ ಸೃಷ್ಟಿಕರ್ತ ನಿನ್ನ ಪತಿ. ಯಾರು ಹೇಳುವಂಥ ಮಾತು? ಇಸ್ರಾಯೇಲ್ ಜನಾಂಗದ ಹೇಳುವಂಥ. ಹೆಂಡತಿ ಯಾರು? ಇಸ್ರಾಯೇಲ್ ಜನರು ಯಾರಿಗೆ ಹೆಂಡತಿ? ಯೆಹೋವ ಅಂದರೆ ಸೃಷ್ಟಿಕರ್ತ, ಸರ್ವವನ್ನು ಉಂಟು ಮಾಡೋ ದೇವರಿಗೆ ಏನಂತ? ಹೆಂಡತಿ ಯಾರಂತ. ಯಾರು? ಇಸ್ರಾಯೇಲ್ ಜನಾಂಗದವರು. ಮತ್ತು ಕ್ರೈಸ್ತರಿಂದ ಕರೆಪಡ್ತಿದ್ದು ನಾವು. ನಾವು ಯಾರು ಹೆಂಡತಿದ್ದೇವೆ ಈಗ? ಒಂದು ಸಲ ಅದನ್ನು ವಚನ ನೋಡ್ಕೊಬಾರೆ. ಪ್ರಕಟಣೆ ಗ್ರಂಥ 21ನೇ ವಚನ 9ನೇ ವಚನ. 21:9ನೇ ವಚನ. ಹೋದ್ರಿ? 21:9ನೇ ವಚನ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ ಬಾ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿ ಆಗತಕ್ಕ ಮೊದಲ ಗೀತೆ ನಿನಗೆ ತೋರಿಸುವೆನು. ಹೆಂಡತಿ ಯಾರ್ರೀ? ಕ್ರೈಸ್ತರು. ಯಾರು ಹೆಂಡತಿ? ಯೇಸು ಕ್ರಿಸ್ತನ ಹೆಂಡತಿ. ಕ್ರಿಸ್ತ ಪೂರ್ವದಲ್ಲಿ ಯಾರು ಹೆಂಡತಿ? ಇಸ್ರಾಯೇಲ್ ಜನಾಂಗದವರು ಯೆಹೋವ ದೇವರಿಗೆ ಹೆಂಡತಿಯರಂತ. ಈ ಮೊದಲನೇ ಶತಮಾನ ಅಂದರೆ ಯೇಸು ಕ್ರಿಸ್ತನ ಎಲ್ಲ ಸಭೆ ಆಗಿರುತ್ತೆ. ಸಭೆ ಅಥವಾ ಮೊದಲ ಗೀತಿ ಸಭೆ ಅಂದರೆ ಎಲ್ಲರೂ ಯಾರು ಅಂದರೆ ಕ್ರಿಸ್ತನಿಗೆ ಹೆಂಡತಿಯರು. ಕ್ರಿಸ್ತನು ಮೊದಲಿಂಗ ಮದಿಮಗ ಗಂಡ. ಯಾರಿಗೆ? ಕ್ರೈಸ್ತರಿಗೆ ಗಂಡ ಯಾರು? ಯೇಸು ಕ್ರಿಸ್ತ. ಕ್ರಿಸ್ತ ಪೂರ್ವದಲ್ಲಿ ತಂದೆ ದೇವರು ಯೆಹೋವ ದೇವರು, ಇಸ್ರಾಯೇಲ್ ಜನಾಂಗದ ಗಂಡ. ಆ ರೀತಿಗೆ ಈ ರೀತಿನ ಆಲೋಚನೆ ಮಾಡುವಾಗ ಕ್ರಿಸ್ತ ಪೂರ್ವದಲ್ಲಿ ಸಮರ ಸ್ತ್ರೀದಲ್ಲಿ ಈಗ 5 ಮಂದಿನ ಗಂಡದರಿದ್ದಾರ ಅಂತ ಯೇಸು ಪ್ರಭು ಮಾತಾಡ್ತಿದ್ದಾರಲ್ಲ. ಆದರೆ ಇಲ್ಲೇನು ಮಾಡ್ತಿದ್ದಾರೆ ಅಂದರೆ, ಇವರು 5 ಪ್ರಾಂತ್ಯದಿಂದ ತಂದಂಥ 5 ವಿಗ್ರಹಗಳು ಇಟ್ಕೊಂಡಾರ. ಸಮರದವರು ಆಲ್ರೆಡಿ ಏನಂತೆ ಇಸ್ರಾಯೇಲ್ ಜನರು ಏನು ಮಾಡ್ತಾರೆ?
ಬಂಗಾರದ ಪ್ರತಿಮೆಗಳನ್ನು ಮಾಡಿಕೊಂಡು ಇದೇ ಇಸ್ರಾಯೇಲ್ 5 ದಿವಸದಿಂದ ಕರ್ತಂದ ದೇವರು ಇದೆ ಅಂತೇಳಿ ಆರಾಧಿಸ್ತಾ ಇದ್ದಾರೆ. ಅವರು ಸರಿಯಾಗಿ ಹೋದ ನಂತರ 5 ಪ್ರಾಂತ್ಯ ಜನ ತಂದಿರ್ತಾರೆ. ಯಾರು? ಅಶ್ಶೂರದ ಅರಸ ತಂದಿರ್ತಾನೆ. ಅಶ್ಶೂರ ತಂದಾಗ ಇವ್ರನ್ನೂ ಕೂಡ ಅದೇ ಅವ್ರು ಇಸ್ರಾಯೇಲ್ ಜನ ಯಾವ ಸ್ಥಳದಲ್ಲಿ ದೇವರ ಆರಾಧನೆ ಮಾಡಿಕೊಂಡು ಯಾವ ಮಂದಿರ ಕಟ್ಟೋ ಅದೇ ಮಂದಿರದ ಇವ್ರನ್ನೂ ಅದೇ ವಿಗ್ರಹ ಇಟ್ಟುಕೊಂಡು ಇವರು 5 ದೇವತೆಗಳನ್ನು ಇವ್ರನ್ನೂ ಪೂಜಿಸ್ತಾ ಇದ್ದಾರೆ. ಪೂಜಿಸಿ ಅನ್ಕೋತಿದ್ದಾರೆ ಅವರು. ಪೂಜಿಸಿ ಅನ್ಕೋತಾರೆ ಇದೇ ನಮಗೆ ಸರ್ವಸ್ವ, ಇದೇ ನಮ್ಮ ಸೃಷ್ಟಿಕರ್ತ, ಇದೇ ನಮಗೆ ಗಂಡ ಅಂತ ಅನ್ಕೋತಾ ಇದ್ದಾರೆ ಅಂತ. ಅವ್ರ ಕಾಲದಲ್ಲಿ ಪ್ರವಾದಿ ಯಾರ ಈಗಂದರೆ ಹೋಶೇಯ. ಅವ್ರು ಹೇಳುವಂಥ ಮಾತು ನೋಡೋಣ ಸರಿ. ಹೋಶೇಯ ಗ್ರಂಥ ಬರ್ರಿ ಇವಾಗ. ಹೋಶೇಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ಹೋಶೇಯ 2ನೇ ಅಧ್ಯಾಯ 16ನೇ ವಚನ. ಎರಡು 16ನೇ ವಚನ ಏನು ಪ್ರವಾದಿಸ್ತಾ ಇದ್ದಾನೆಂದರೆ, ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ನೀನು ನನ್ನನ್ನು ಇನ್ನು ಬಾಳಿ ಅನ್ನದೆ ಇಶಿ ಅನ್ನಿವಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾರ ಮುಖಾಂತರ? ಪ್ರವಾದಿಯಾಗಿರ್ತಕ್ಕಂಥ ಹೋಶೇಯನ ಮೂಲಕ ಹೇಳ್ತಾರೆ. ಇಲ್ಲಿ ಒಂದು ಫುಟ್ನೋಟ್ ಇದೆ ನೋಡಿ, 15 ಅಂತ ಫುಟ್ನೋಟ್ ಅಂಕಿ ಇದೆ ನೋಡಿ. ಬಾಳಿ ಎಂಬ ಜಾಗದಾಗ ಒಂದು ಫುಟ್ನೋಟ್ ಇದೆ. ಕೆಳಗಡೆ ಏನಿದೆ ನೋಡಿ ರೆಫರೆನ್ಸು. ಬಾಳಿ ಅಂದರೆ ನನ್ನ ಯಜಮಾನನೇ ಅಂತೇಳಿ. ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಆ ವಿಗ್ರಹವನ್ನು ಮಾಡಿಕೊಂಡು ವಿಗ್ರಹನೇ ಪೂಜಿಸ್ತಾ, ವಿಗ್ರಹನೇ ಸರ್ವಸ್ವ, ಈ ವಿಗ್ರಹ ನಮ್ಗೆ ದೇವರು, ಈ ವಿಗ್ರಹ ನಮ್ಗೆ 5 ದಿವಸ ಕರ್ತಂತ ದೇವರು, 5 ದಿವಸದಂಥ ದೇವರು, ಇದೇ ನಮ್ಗೆ ಯಜಮಾನ, ಇದೇ ನಮ್ಗೆ ಒಡೆಯ, ಇದೇ ನಮ್ಗೆ ಗಂಡ ಅನ್ಕೊಂಡಾರೆ. ಅದಕ್ಕೆ ಅನ್ಕೊಂಡ ಸಂಬಂಧ ಏನಂತ ದೇವರು ಪ್ರವಾದನೆ ಮಾಡ್ತಿದ್ದೆ. ಯಾರ ಮುಖಾಂತಂದರೆ ಹೋಶೇಯ ಅಂತಕ್ಕಂಥ ಪ್ರವಾದಿ ಮುಖಾಂತರ ಪ್ರವಾದಿಸ್ತಿದ್ದಾರೆ. ಏನಂದರೆ, ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ನೀನು ನನ್ನನ್ನು ಬಾಳಿ ಅನ್ನದೆ ಇಶಿ ಅನ್ನಿವಿ. ಬಾಳಿ ಅಂದರೆ ಅರ್ಥ ಏನಂದರೆ, ಅಂದರೆ ನನ್ನ ಯಜಮಾನನೇ, ಅಂದರೆ ನನ್ನ ಯಜಮಾನ. ಇಶಿ ಅಂತ ಮತ್ತೆ ಫುಟ್ನೋಟ್ ಇದೆ ನೋಡಿ 16. ಇಶಿ ಅಂದ ಜಾಗದಾಗ, ಇಶಿ ಅನ್ನೋ ಜಾಗದಾಗ ಏನಪ್ಪ ಅಂದರೆ, ಇಶಿ ಅಂದರೆ ಏನನಿಯನೇ, ಮೂಲದಲ್ಲಿ ನನ್ನ ಪುರುಷನೇ. ತೆಲುಗುದಲ್ಲಿ ಖಚಿತ ಏನಿರ್ತಪ್ಪ ಅಂದರೆ, ಇಶಿ ಅನ್ನೋ ಜಾಗದಾಗ ನನ್ನ ಗಂಡ ಅಂತ ಇರ್ತೀನಿ ನಿಜವಲ್ಲಿ ತೆಲುಗು ಬೈಬಲ್ದಲ್ಲಿ. ಗಂಡ ಅಂದರೆ ಏನು ತಿಳ್ಕೊಂಡ್ರೆ, ನಾವು ಕೆಲವೊಂದು ವಿಗ್ರಹ ಮಾಡ್ಕೊಂಡು ವಿಗ್ರಹನ ಆರಾಧಿಸ್ಕೋತಾ ಅವೇ ನಮ್ಮ ಗಂಡದೇವರು, ಇವೇ ನಮಗೆ ದೇವರು, 5 ದಿವಸದ ಕರ್ತಂತ ದೇವರು ಯಾರು ಅನ್ಕೊಂಡ್ರೆ ಅದೇ ಸರ್ವಸ್ವ, ಅದೇ ಅಂತ ತಿಳ್ಕೊಂಡು ಅದನ್ನೇ ಆರಾಧಿಸ್ತಾ ಇದ್ದಾರೆ. ಯಾರು? ಸಮರ್ಯ ಇರ್ತಕ್ಕಂಥ ಅನ್ಯರು. ಆದರೆ ಯೇಸುಪ್ರಭು ಸಮರ್ಯ ಮಾರ್ಗವಾಗಿ ಹೋಗುವಂಥ ಒಂದು ಸಮಯ ಏರ್ಪಟ್ಟದ್ದು. ಯಾಕೆ ಏರ್ಪಟ್ಟದ್ರೆ ಅಲ್ಲಿ ಪ್ರವಾದನೆ ನೆರವೇರಿಸಬೇಕು. ಆ ಸಮರ್ಯ ಮಾರ್ಗವಾಗಿ ಹೋಗ್ತದ್ರಿ ಯೇಸುಪ್ರಭು. ನೋಡ್ಕೊಂಡು ಸರಿ. ಮತ್ತೆ ಯೋಹಾನನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ, ಆತನು ಸಮರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮರ್ಯ ಸೀಮೆಗೆ ಸೇರಿದ ಸುಕರೆಂಬ ಊರಿಗೆ ಬಂದನಂತೆ. ಯಾಕೆ ಬಂದನಪ್ಪ ಅಂದರೆ, ಕ್ರಿಸ್ತ ಪೂರ್ವದಲ್ಲಿ ಪ್ರವಾದಿ ಹೇಳಲ್ಪಟ್ಟದ್ದು. ಯಾರ ಕುರಿತಾಗಿ? ಈ ಸಮರ್ಯದವ್ರ ಕುರಿತಾಗಿ. ಸಮರ್ಯದಲ್ಲಿ ಮಾಡ್ತಾ ಇದ್ದರು, ಅನ್ಯ ದೇವರೇ ಆರಾಧಿಸ್ಕೊಂಡು ಇದೇ ಗಂಡ ಅಂತ ತಿಳ್ಕೊಂಡು ಆರಾಧಿಸ್ತಾ ಇದ್ದರು ಅವರು. ಆದರೆ ಆ ಗಂಡ ನೋಡೋದಲ್ಲೇ ನಾನು ಬದಲಾಯಿಸ್ತದಕ್ಕೆ ಈಗ ಅವ್ರು ಬಾಯ್ದಾಗ ಏನಂತ ನೋಡೋ ಸರ್ ಅಲ್ಲಿ, ಬಾಳಿ ಅನ್ನದೇ ಇಶಿ ಅನ್ನಿವಿ, ನಾನು ಬಾಳ್ ದೇವತೆಗಳ ಹೆಸರುಗಳನ್ನು ನಿನ್ನ ಬಾಯೊಳಗಿಂದ ತೊಲಗಿಸುವೆನು. ಹೋಶೇಯ ಗ್ರಂಥ ಹೇಳುವಂಥ ಮಾತು. ಬಾಳಿ ಅನ್ನದೇ ಇಶಿ ಅನ್ನಿವಿ, ನಾನು ಬಾಳ್ ದೇವತೆಗಳ ಹೆಸರುಗಳನ್ನು ನಿನ್ನ ಬಾಯೊಳಗಿಂದ ತೊಲಗಿಸುವೆನು. ಕ್ರಿಸ್ತ ಪೂರ್ವದಲ್ಲಿ ಪ್ರವಾದನೆ ಮಾಡಿದಂಥ ಪ್ರವಾದನೆ ಅದು ಯೇಸು ಕ್ರಿಸ್ತನ ಮೂಲಕವಾಗಿ ನೆರವೇರಿತ ಪ್ರಿಯರೇ. ಅದಕ್ಕೆ ಯೇಸು ಪ್ರಭು ಸಮರ್ಯ ಮಾರ್ಗವಾಗಿ ಹೋಗುವಂಥ ಸಂದರ್ಭ ಏರ್ಪಟ್ಟದು. ಅದಕ್ಕೆ ಬಂದು ಏನು ಹೇಳ್ತಾನಂದರೆ, ಅಲ್ಲಿ ಆ ಸಮಸ್ತರಿಗೆ ಆರಾಧನೆ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಆರಾಧನೆ ಕುರಿತು ಮಾತಾಡೋದೇನೆಂದರೆ, ನಿನಗೆ ಯೋಹಾನನ ಸುವಾರ್ತೆದಾಗ 4:16 ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು ನನಗೆ ಗಂಡನಿಲ್ಲ ಅಂದಳು. ಆಕೆ ಸತ್ಯನ ಹೇಳ್ತಾಳೆ. ನಿಜವಾಗ್ಲೂ ಈ ಲೋಕದ ರೀತಿ ನೋಡುವಾಗ ಮದುವೆ ಮಾಡಿಕೊಂಡ್ರೆ ಆಕೆ ಗಂಡ ಇಲ್ಲಿ ಲೋಕದ ರೀತಿಗಾಗಿ ಆಕೆ ಇಲ್ಲಪ್ಪ ನಂಗೆ ಗಂಡದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದು ಯೇಸು ಹೇಳುವಂಥ ಮಾತು ಏನಂದ್ರು, ನಿಜ ನೀ ಹೇಳುವಂಥ ಮಾತು ಸರಿಯೇ. ಈ ಲೋಕದ ರೀತಿಯಲ್ಲಿ ಲೋಕ ದೃಷ್ಟಿಯಲ್ಲಿ ನಿನಗೆ ಮದುವೆ ಆಗಿಲ್ಲ, ನಿನ್ನ ಗಂಡರಿಲ್ಲ ನಿಜ. ಆದರೆ ನೀವು 5 ಮಂದಿ ಗಂಡದಾರ. 5 ಮಂದಿ ಗಂಡದಾರ ಯಾರು? ಈಗ ಹೇಳ್ತು ನೋಡಿ. ಆ ಹೆಂಗಸು ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದರಿದ್ದರು, ಈಗ ಇರುವವು ನಿನಗೆ ಗಂಡನಲ್ಲ. ಏನಂತಂದ್ರೆ, ನಿನಗೆ 5 ಮಂದಿ ಗಂಡದರಮ್ಮ, ಆದರೆ ಈಗಿರುವವನು ನಿನಗೆ ಗಂಡನಲ್ಲ.
ಐಗಳಿಗೆ ಗಂಡದಾರ, ಈಗ ನಿನ್ನ ಜೊತೆ ಇರುವಂಥ ನಿನ್ನ ಗಂಡಲ್ಲ ಅಂದರೆ ಏನು ಅರ್ಥ ಮಾಡ್ಕೋಬೇಕು ಇವಾಗ? ಆಕೆ ನಿಜವಾಗ್ಲೂ ವ್ಯಭಿಚಾರದ ಇರ್ತಕ್ಕಂಥ ಸ್ತ್ರೀನ ಅಥವಾ ವಿಗ್ರಹಾರದಲ್ಲಿ ಭಕ್ತಳಾಗಿದ್ದಾಳ? ವಿಗ್ರಹದಲ್ಲಿ ಭಕ್ತಳಾಗಿದ್ದುಕೊಂಡು ಅದೇ ನಂಗೆ ದೇವರು ಅನ್ಕೋತಿದ್ದಾಳ. ಆದರೆ ಯೇಸುಪ್ರಭು ಬಂದು ಆ ದೇವರು ಎದಕ್ಕೈತಿ ಯಜಮಾನ ಅನ್ಕೋತಿದ್ದಾಳ, ಎದಕ್ಕೈತಿ ಗಂಡ ಅನ್ಕೋತಿದ್ದಾಳ, ಎದಕ್ಕೆ ಸೃಷ್ಟಿಕರ್ತ ಅನ್ಕೋತಿದ್ದಾಳ, ಅದನ್ನು ದೇವ್ರು ಮಾಡ್ತಿದ್ರೆ ಬಿಡುಗಡೆ ಮಾಡ್ತಿದ್ರು. ಯಾಕೆ? ಕ್ರಿಸ್ತಪುರದಲ್ಲಿ ಪ್ರವಾದನೆ ಬರೆಯಲ್ಪಟ್ಟಿದೆ, ಆ ಪ್ರವಾದನೆ ಯೇಸು ಕ್ರಿಸ್ತನ ಮೂಲಕ ನೆರವೇರ್ತಾ ಇದೆ. ಅದಕ್ಕೆ ಯೇಸುಪ್ರಭು ಮಾತಾಡುವಂಥದ್ದು ಅನ್ಕೊಂಡ್ರೆ, ನಿನಗೆ 5 ಮಂದಿ ಗಂಡಂದರಿದ್ದರು, 5 ಮಂದಿ ಗಂಡದರಿದ್ದರು, ಈಗ ಇರೋ ನಿನಗೆ ಗಂಡನಲ್ಲ, ನೀನು ಹೇಳಿದ್ದು ನಿಜವಾದ ಸಂಗತಿ ಎಂದನು. ಆ ಹೆಂಗಸು ಪಟ್ಟಣಕ್ಕೆ ಮಾತಾಡ್ತಾ ಇದ್ದ ಆ ಹೆಂಗಸು ಆತನಿಗೆ, ಅಯ್ಯ ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನೀ ಪ್ರವಾದಿ ಇದ್ದೇನು? ನಾ ಹಿಂದ್ಗಡೆ ಎಲ್ಲ ಮಾಡಿ ಹೇಳ್ತಾ ಇದ್ದಿದ್ದಿ ಅಂದರೆ ವಿಗ್ರಹದಲ್ಲಿ ಇದ್ದೆ. ಯಾಕಂದರೆ ಕ್ರಿಸ್ತಪುರದಲ್ಲಿ ಎಲ್ಲ ಪ್ರವಾದಿಗಳು ವಿಗ್ರಹದಲ್ಲಿ ಮಾಡುವಾಗ ಖಂಡಿಸ್ತಾ ಇದ್ದರು, ನೀನು ಖಂಡಿಸ್ತಾ ಇದ್ದಿ ನನಗೆ, ನೀ ಪ್ರವಾದಿ ಇದ್ದೇನು ನನಗೆ ಗೊತ್ತಾಗ್ಯದ. ಆದರೆ ನಮ್ಮ ಕ್ರೈಸ್ತರದ್ದು ಕರೆ ಪಡ್ತಕ್ಕಂಥ ನಮ್ಗೆ ಅರ್ಥ ಆಗಿಲ್ಲ. ಈಗ ಒಂದು ವ್ಯಭಿಚಾರಣೆ ಸ್ತ್ರೀ, ಈಕೆ ಒಂದು ಪಾಪದಲ್ಲಿ ಬಿದ್ದ ಸ್ತ್ರೀ ಅಂತೇಳಿ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆವು. ಆದರೆ ಆಕೆ ಪಟ್ಟತಿಗೆ ಯೇಸುಪ್ರಭು ಗಂಡದ್ರೆ ಅಂದು ಕೊಡ್ಲಿಕ್ಕೆ ಏನಾಗ್ಯದ ಅರ್ಥ? ಈಕಿ ಇತ್ತು ಪ್ರವಾದಿ ಕಾಣ್ತಾ ಇದ್ದನು, ಪ್ರವಾದಿ ಅಂತ ತಿಳ್ಕೊಂಡ್ರೆ ಏನು ಹೇಳ್ತದೆ ಅಂದರೆ, ಅಯ್ಯ ನೀನು ಪ್ರವಾದಿ ಎಂದು ನೀನು ಕಾಣುತ್ತದೆ. ನಮ್ಮ ಹಿರಿಯರು ಮತ್ತೆ ಬರ್ತಾರೆ, ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೈವ ಆರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ. ಯಾಕಂದ್ರೆ ಮೊದಲೇ ನೋಡುವಾಗ ಎಲ್ಲ ಇಸ್ರಾಯೇಲ್ ಜನ ಎಲ್ಲ ಆರಾಧಿಸಬೇಕಾಗಿತ್ತು, ಯೆರೂಸಲೇಮ್ದಾಗೆ ಆರಿಸಬೇಕಾಗಿತ್ತು. 2 ರಾಜ್ಯ ಭೇದ ಆದಾಗ ಇವ್ರು ಅಲಕ ಆರಾಧನೆ ಮಾಡ್ಕೊಂಡ್ರೆ, ಇವ್ರು ಅಲಕ ಆರಾಧನೆ ಮಾಡ್ಕೊಂಡಾರೆ. ಸಮರದವರು ಸಮರ ಪಟ್ಟಣದವರು ಆರಾಧಿಸ್ತಾ ಇದ್ದರು. ಅದಕ್ಕೆ ಹೇಳುವಂಥ ಮಾತೇನೆಂದರೆ, ಅಯ್ಯ ನೀನು ಪ್ರವಾದಿ ಎಂದು ನೀನು ಕಾಣುತ್ತದೆ, ನಮ್ಮ ಹಿರಿಯರು ಎಲ್ಲ ಆರಾಧನೆ ಮಾಡ್ತಿರಂತ ಬೆಟ್ಟದಲ್ಲಿ ದೇವ ಆರಾಧನೆ ಮಾಡ್ತಾಯಿದ್ರು. ಆದರೆ ನೀನು ಯಹೂದ್ಯನಾಗಿದ್ದಿಲ್ಲ, ಈಗ ನೀವು ಯಹೂದ್ಯರೆಲ್ಲ ಇಲ್ಲಿ ಮಾಡ್ತೀರಿ ಆರಾಧನೆ, ಯೆರೂಸಲೇಮ್ದಾಗ ಮಾಡ್ತೀರಿ, ಒಳ್ಳೆ ಮಾಡಬೇಕು, ಈ ಬೆಟ್ಟದ ಮಾಡೋದು ತಪ್ಪು ಅಂತ ಹೇಳ್ತೀನಿ, ಗೊತ್ತಾಗ್ಯದ. ನಾವೆಲ್ಲ ವಿಗ್ರಹಾರಾಧನೆ ಮಾಡ್ತಿದ್ದೆವು, ನೀ ಪ್ರವಾದಿನ ಕಾಣ್ತದೆ ಅಂತ ಈಗ ಕುಣಿಡ್ದಾಳ. ಅದರ ಕ್ರೈಸ್ತನ ಹೇಳ್ಕೊಂಡಿದ್ದು ನಮ್ಗೆ ಆ ಮಾತು ಅರ್ಥ ಆಗಿಲ್ಲ. ಆಕೆಗೆ ವ್ಯಭಿಚಾರಣೆ ಸ್ತ್ರೀಗೆ ಪಾಪ ಸ್ತ್ರೀ ಅಂತೇಳಿ ಪಟ್ಟ ಕಟ್ಟಿದ್ದೆವು, ಆದರೆ ಆಕೆಗೆ ಫಟ್ಟಂತ ಮಾತು ಅರ್ಥ ಆಗ್ಯದ. ಯಾಕಂದರೆ ಇಲ್ಲಿ ಮ್ಯಾಗಿಲ ವಚನ ನೋಡುವಾಗ ಜೀವಕರದ ನೀರು ಅಂದಾಗ ನಾವು ಏನು ತಿಳ್ಕೊಂಡಿದ್ದೆವು? ಜೀವಕರ ನೀರು ಅಂದಾಗ ದೇವರ ವಾಕ್ಯಕ್ಕೆ ಹೋಲಿಸಿರ್ಬೇಕಂತ ತಿಳ್ಕೊಂಡಿದ್ದೆವು. 5 ಮಂದಿ ಗಂಡದ್ರ ಅಂದ್ಕೊಳ್ಳಿಕ್ಕೆ ಪಾಪಿಸ್ಟ್ ಸ್ತ್ರೀ ಅಂದ್ಕೊಂಡಿದ್ದೆವು. ಅಂದರೆ ಕರೆಕ್ಟಾಗಿ ಆಕೆ ಕುರಿತಾಗಿ ನಾವು ಅರ್ಥ ಮಾಡಿಕೊಂಡಿಲ್ಲ. ಅವಳು ನಿಜವಾಗ್ಲೂ ಆರಾಧನೆ ಎದ್ರಾಗ ಆರಾಧನೆ ಆಗಿದ್ದಾಳ, ಎದರೋ ಭಕ್ತಳಾಗಿದ್ದಾಳೆ ಅಂದರೆ ವಿಗ್ರಹ ಆರಾಧನೆಯಲ್ಲಿ ಭಕ್ತಳಾಗಿದ್ದಾಳೆ. ಯಾಕಂದರೆ 5 ಮಂದಿ ಗಂಡಂದರಂತು. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವ ಆರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ ಯೇಸು ಆಕೆಗೆ, ಅಮ್ಮ ನಾನು ಹೇಳುವ ಮಾತನ್ನು ನಂಬು, ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ, ಬರಬೇಕಾದ ರಕ್ಷಣೆಯು ಯೆಹೂದ್ಯರಿಂದ ಬರುವುದಷ್ಟೇ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಮ್ಮ ಒಂದು ಕಾಲ ಬರ್ತದೆ, ನಿಂಗೆ ಸತ್ಯ ಗೊತ್ತಿಲ್ಲ, ಸತ್ಯ ನಿಂಗೆ ಗೊತ್ತಾಗಿಲ್ಲ, ಸತ್ಯ ಗೊತ್ತಾಸಲಕ್ಕೆ ನೀವು ವಿಗ್ರಹದಲ್ಲಿ ಇದ್ದಿದ್ದೀವಿ. ಒಂದು ಕಾಲ ಬರ್ತದೆ, ಆ ಕಾಲ ಬಂದ ನೀವು ಯೆರೂಸಲೇಮ್ದಾಗ ಬೆಟ್ಟದ ಆರಿಸ್ತಾರೆ, ಅಲ್ಲೂ ಆರಿಸೋಂಥ ಅವಶ್ಯಕತೆ ಇಲ್ಲ. ಯೆರೂಸಲೇಮ್ ದೇವಾಲಯ ಇದೆ, ಅಲ್ಲಿ ಆರಾಧನೆ ಮಾಡ್ತಿದ್ರೆ ಅಲ್ಲೂ ಮಾಡೋವಂಥ ಅವಶ್ಯಕತೆ ಇಲ್ಲ. ಸತ್ಯ ನಿಂಗೆ ಗೊತ್ತಂದರು. ಅದಕ್ಕೆ ನೀವು ಸತ್ಯ ಗೊತ್ತಾಸಲಕ್ಕಾಗಿ ನೀವು ಹೇಳ್ತಿದ್ದೇನು ಅಂತಂದರೆ, ನಾವು ಬೆಟ್ಟದಲ್ಲಿ ಆರಾಧನೆ ಮಾಡ್ತಾ ಹೇಳ್ತಿದ್ವಿ. ಅದು ಎಷ್ಟು ಹೇಳುವಂಥ ಮಾತು ಅಂದರೆ, ಅಮ್ಮ ನಾನು ಹೇಳುವಂಥ ಮಾತು ನಂಬು, ಒಂದು ಕಾಲ ಬರ್ತದೆ, ಆ ಕಾಲ ಬಂದ ಸತ್ಯ ನಿಂಗೆ ಗೊತ್ತಂದ್ರೆ ನೀವು ಯೆರೂಸಲೇಮ್ದಾಗ ಆರಿಸುವಂಥದ್ದಲ್ಲ, ಬೆಟ್ಟದಲ್ಲಿ ಆರಿಸುವಂಥದ್ದಲ್ಲ. ಎಲ್ಲ ಆರಿಸ್ಬೇಕಂತ ಹೇಳ್ತದೆ ನೋಡಿ. ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ, ಬರಬೇಕಾದ ರಕ್ಷಣೆಯು ಯೆಹೂದ್ಯರಿಂದ ಬರುವುದಷ್ಟೇ ಅಂತ ಹೇಳಿ ಕೆಳಗೆ ಹೇಳುವಂಥ ಮಾತು ನಿಮ್ಗೆ ಅರ್ಥ ಆಯ್ತು, ಅದ್ಭುತವಾಗಿರುತ್ತೆ ನೋಡ್ರಿ. ಯೆಹೂದ್ಯರಿಂದ ಬರುವುದಷ್ಟೇ. ಆದ್ದರಿಂದ ಕೆಳಗೆ ಹೇಳುವಂಥ ಮಾತು, ಆದ್ದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದು ಆರಾಧಿಸುವವರು. ಖಚಿತವಾಗಿ ತಿಳ್ಕೊಬೇಕಿಲ್ಲಿ. ಆರಾಧನೆ ಮಾಡ್ತಿದ್ರು ಯಾರು? ಸಮರ ಸ್ತ್ರೀ ಆರಾಧನೆ ಮಾಡ್ತಾರೆ, ನಿಜ. ಯೇಸು ಹೋದ್ರಲ್ಲ, ದೇವರು ಆತ್ಮಸ್ವರೂಪನು, ಆತನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಿಸ್ಬೇಕಂತ ಯೇಸು ಹೇಳಿಲ್ಲ ಆಕೆ ಸಮಸ್ತ್ರಿಗೆ. ಆಕೆ ಆರಾಧನೆ ಯಾವ ಆರಾಧನೆಗೆ ಇದ್ದಾಳೆ? ಅರಿಯದೇ ಇರ್ತಕ್ಕಂಥ ಆರಾಧನೆ ಇದ್ದಾಳೆ. ಯೇಸು ಹೇಳುವಂಥ ಮಾತೇನೆಂದರೆ, ಆದ್ದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವುದನ್ನು ಆರಾಧಿಸುವವರಾಗಿದ್ದೀರಿ. ಯಾರು ಅರಿಯದೇ ಇರ್ತಕ್ಕಂಥ ಆರಾಧಿಸ್ತಾ ಇದ್ದಾರ? ಸಮರದ ಸ್ತ್ರೀ. ಆ ಸಮರ ಪಟ್ಟಿರ್ತಕ್ಕಂಥ ಎಲ್ಲೋ ಅರಿಯದೆ ಒಂದು ವಿಗ್ರಹ ಮುಂದಿಟ್ಟುಕೊಂಡು ಇದೇ ದೇವರನ್ನು ತಿಳ್ಕೊಂಡು ಇದರಾಗೆ ದೇವರ ಐಗುಪ್ತಕಾರನ ದೇವರು ಇದೆ ಅಂತೇಳಿ ಯೆಹೋವನ ಹೆಸರಿನಲ್ಲಿ ಅದನ್ನೇ ಆರಾಧಿಸ್ತಾ ಇದ್ದಾರೆ. ಆರಾಧಿಸುವಂಥದ್ದು ರೂಪ ಅಲ್ಲ, ದೇವರು ಆತ್ಮಸ್ವರೂಪನು. ಆತ್ಮಸ್ವರೂಪನು ಅಂದರೆ ದೇವರು, ತಂದೆಯಾದ ದೇವರು ಮಾನವ ನೇತೃತ್ವದಿಂದ ಯಾರು ಕೂಡ ಈ ಕಣ್ಣಿನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ಇದೇ ರೂಪ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ತಂದೆ ದೇವರಿಗೆ. ದೇವ್ರ ರೂಪ ಹಿಂಗೆ ಅದ, ಇದ್ರ ಮುಖ ಹಿಂಗೆ ಅದ, ದೇವ್ರು ಇಷ್ಟೇ ದೊಡ್ಡವನ, ಇಷ್ಟೇ ಅಗಲನ, ಅದ್ರ ರೂಪ ಹಿಂಗೆ ಅಂತ ಹೇಳ್ಕೊಳಕ್ಕೆ ಯಾರೂ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರು ಆತ್ಮಸ್ವರೂಪನು.
ಆತ್ಮಸ್ವರೂಪನ ದೇವ್ರಿಗೆ ಹೆಂಗೆ ಆರಿಸಬೇಕು? ಆತ್ಮಿಕ ರೀತಿಯಲ್ಲೇ ಸತ್ಯಕ್ಕೆ ತಕ್ಕಾಗಿ ಆರಿಸಬೇಕು. ಆದರೆ ಅವ್ರೇನು ಮಾಡ್ತಿದ್ದಾರೆ? ಒಂದು ವಿಗ್ರಹನ ಎದುರುಗಡೆ ಇಟ್ಕೊಂಡಾರ. ವಿಗ್ರಹನ ಎದುರಿಟ್ಕೊಂಡು ಇದೇ ನಮ್ಗೆ ಗಂಡ, ಇದೇ ನಮ್ಗೆ ಯಜಮಾನ, ಇದೇ ನಮ್ಮನ್ನು ಐವಸ ಕರ್ತ ದೇವರು ಅಂತೇಳಿ ಆ ವಿಗ್ರಹನ ಆರಿಸ್ಕೊತಾ ಇದ್ದಾರೆ. ಅದು ಯೇಸುಪ್ರಭು ಹೇಳುವಂಥ ಮಾತಂದರೆ, ಅಮ್ಮ ನೀವು ಅರಿಯದೇ ಇರ್ತಕ್ಕಂಥದ್ದು ಆರಾಧಿಸ್ತಿದ್ದೀರಿ, ನಾನು ಅರ್ತಿರ್ತಕ್ಕಂಥದ್ದೇ ಆರಾಧಿಸ್ತಾ ಇದ್ದೇವೆ ಅಂಥೇಳಿ ಯೇಸುಪ್ರಭು ಸಮಸ್ಯೆ ಹೇಳ್ತಾ ಇದ್ದಾರೆ. ಏನು ಅರ್ಥ ಆಗುತ್ತೆ ಇವಾಗ? ನಿಜವಾಗ್ಲೂ ಯಾವ ಅರ್ಧದೊಳಕ್ಕೆ ವಿಗ್ರಹ ಆರಾಧನೆ ಇದ್ದಾಳೆ ಆಕೆ. 5 ಮಂದಿ ಗಣದ ಹೇಳ್ತಾರಲ್ಲ ಯೇಸುಪ್ರಭು, ಅದನ್ನು ನೋಡ್ಕೊಬಾರೆ 17ನೇ ವಚನ. ಹೋಗಿ ನಿನ್ನ ಗಂಡನನ್ನು ಕರೆಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು ನನಗೆ ಗಂಡನಿಲ್ಲ ಅಂದಳು. ನನಗೆ ಗಂಡನಿಲ್ಲವೆಂದು ನೀನು ಹೇಳಿದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡದರಿದ್ದರು. ಈ 5 ಮಂದಿ ಗಂಡದರಿಗೆ ಯಾರು? ಅವ್ರ ಹೆಸರೇನು? 5 ಮಂದಿ ಗಂಡದಾರ. 5 ಮಂದಿ ಗಂಡದರು ಯಾರು? 5 ಮಂದಿಗೆ ಗಂಡದರ ಹೆಸರೇನು? ಹೊಸ ನೋಡ್ಕೊಂಬರೋದ್ವಿ. 2ನೇ ಅರಸು 17ನೇ ಅಧ್ಯಾಯ 5 ಮಂದಿ ಗಂಡದಾರ ಯಾರು ಎಂಬುದಾಗಿ ಗೊತ್ತಾಯ್ತದೆ. ನೋಡ್ಕೊಂಡ್ರೆ ಹಿಂದ್ಗಡೆ ನೋಡುವಾಗ 5 ಪ್ರಾಂತ್ಯದ ಜನಾಂಗದವರು ಅಂದರೆ ಇಸ್ರೇಲ್ ಜನಾಂಗರು ಸರಿಯಾಗಿ ಒಯ್ದ ನಂತರ ಬೇರೆ ಜನಾಂಗದವರು 5 ಪ್ರಾಂತ್ಯ ಜನ ತಂದಿಕ್ಕಿರಲ್ಲ. ಆ 5 ಪ್ರಾಂತ್ಯ ಬರುವಾಗ ಏನು ಮಾಡಿ 5 ಮಂದಿ ಅವರು ಅವರ ಸ್ವಂತ ವಿಗ್ರಹ ತಂದುಕೊಂಡು ಎಲ್ಲಿಕ್ಕಿರೋರು ಸಾಮರ್ಯ ಬೆಟ್ಟದ ಇಟ್ಟುಕೊಂಡು ಇಸ್ರೇಲ್ ಜನಾಂಗದವರು ಮಾಡಿರ್ತಕ್ಕಂಥ ದೇವಾಲಯದ ಇಟ್ಟು ಅವನ್ನೇ ಆರಾಧಿಸ್ತಾ ಇದ್ದಿರಲ್ಲ. ಅದೇ ಏನು ಅನ್ಕೊಂಡ್ರೆ ಆರಾಧನೆ ಮಾಡ್ಕೊಂಡವ್ರು ಏನು ಅನ್ಕೊಂಡ ಸಮರ್ಯದವರು ಅವೇ ನಮ್ಮ ಗಂಡ ಯಜಮಾನ ಅನ್ಕೊಂಡಿದ್ದಾರೆ. ಅವು 5 ಮಂದಿ ಗಂಡದ ಹೆಸರು ಏನು ಅಂತೇಳಿ ಗೊತ್ತಾಗ್ತದೆ. 17ನೇ ಅಧ್ಯಾಯ 30ನೇ ವಚನ. ಎಲ್ಲ ನೋಡಿದ ಒಂದ್ಸರಿ 24ನೇ ವಚನ ಬರ್ರಿ. ಅಲ್ಲೇ 17ನೇ ಅಧ್ಯಾಯ 24ನೇ ವಚನ. ಕ್ಯಾಗಿನ ವಚನ ಕ್ಯಾಗ ಹೋದ್ರ ಹೆಸರುಗಳವು 5 ಪ್ರಾಂತ್ಯ ಹೆಸರು. ಬಾಬೇಲ್ 1 ಪಟ್ಟಣ, ಕೂತ 2 ಪಟ್ಟಣ, ಹವ 3 ಪಟ್ಟಣ, ಹಮತ್ 4 ಪಟ್ಟಣ, ಸೆಪೆರ್ನಿಮ್ ಎಷ್ಟು ಪಟ್ಟಣದವರು? 5 ಪಟ್ಟಣದವರು. ಈ 5 ಪಟ್ಟಣದ ಏನು ಮಾಡಿದಾರ? 5 ನಮ್ಮನ್ನ ವಿಗ್ರಹಗಳು ಅವರ ಇಷ್ಟ ಬಂದಂಥ ಹೆಸರು ಇಟ್ಕೊಂಡು ಅವ ದೇವರಂತ ಆರಿಸ್ತಾ ಇದ್ದಾರೆ. ಈ 5 ದೇವತೆಗಳ ಹೆಸರುಗಳು ನೋಡಿರಿ. 30ನೇ ವಚನ. 5 ಮಂದಿ ಗಂಡದರು ಯಾರು, ಅವ್ರ ಹೆಸರೇನು, ಹೆಸರು ಗೊತ್ತಾಗ್ತಾ ಇಲ್ಲಿ ಮತ್ತು ಗಂಡದರು ಗೊತ್ತಾಗ್ತದೆ ನೋಡಿ. 30ನೇ ವಚನ. ಬಾಬೇಲಿನವರು 1 ಪ್ರಾಂತ್ಯದಾರಲ್ಲ ಅವರು. ಬಾಬಿನ ಏನು ದೇವರು ಆರಾಧಿಸ್ತಾ ಇದ್ದಾರೆ ಅಂದರೆ ಬಾಬೇಲಿನವರು ಸುಕೋತ್ ನೋಬೋತ್ ಅಂತಕ್ಕಂಥ ದೇವತೆ ಅಂತ ಇರ್ಬೇಕಾಗಿತ್ತು. ತೆಲುಗುದಾಗ ಇರ್ತದೆ ದೇವತೆ ಅಂತೇಳಿ ನೋಡಿ ಚುಕ್ಕಿದಲ್ಲ. ಬಾಬೇಲಿನವರು ಸುಕೋತ್ ನೋಬೋತ್ ದೇವತೆ. ಕೂತದವರು ನೆಗಲ್ ದೇವತೆ. ದೇವತೆ ಅಂತ ತೆಲುಗುದಾಗ ಚೆನ್ನಾಗಿರ್ತದೆ, ನೆಗಲ್ ದೇವತೆ. ಹಮಾತಿನವರು ಅಶ್ಮ ದೇವತೆ. ಅವಿಹರು ನಿಬರ್ಜ್ ಮತ್ತು ತರ್ಕ ಎಂಬ ದೇವತೆಗಳನ್ನು ಪೂಜಿಸಿದ್ದರು. ಸೆಪೆರ್ನಿಮಿನವರು ತಮ್ಮ ಕುಲ ದೇವತೆಗಳಾಗಿರುವ ಆಂದ್ರಿಮೇಲೆಕ್, ಅಮೇಲೆಕ್ ಎಂಬುಗಳಿಗೋಸ್ಕರ ತಮ್ಮ ಮಕ್ಕಳನ್ನು ಆಹುತಿ ಕೊಡ್ತಿದ್ರು. ಅಂದರೆ 5 ದೇವತೆಗಳು ಇವರು ಪೂಜಿಸ್ತಾ ಇದ್ದಾರಂತ. ಯಾರು? ಬಾಬೇಲಿನವರು ಮತ್ತು ಕೂತ, ಹವ, ಹಮತ್, ಸೆಪೆರ್ನಿಮ್ 5 ಪ್ರಾಂತ್ಯದವರು 5 ದೇವತೆಗಳನ್ನು ಇಟ್ಟುಕೊಂಡು ಪೂಜಿಸ್ತಾ ಇದ್ದರು. ಗೊತ್ತಾಗ್ತದೆ ಹೆಸರುಗಳು. ಬಾಬೇಲಿನವರು ಸುಕೋತ್ ನೊಬೋತ್ ದೇವತೆ 1. ಕೂತದ್ದವರು ನೆಗಲ್ ದೇವತೆ. ಹಮಾತಿನವರು ಅಶ್ಮ ದೇವತೆ. ಹವಿಯರು ನಿಭರ್ಜ್ ಮತ್ತು ತರ್ಕ. ಅಂದರೆ ಒಂದೇ ವಿಗ್ರಹದಲ್ಲಿ 2 ಮೂರ್ತಿಗಳು ಬರ್ತಾಯಿಲ್ಲ, ಒಂದೇ ವಿಗ್ರಹಗಳಲ್ಲಿ 2 ಮೂರ್ತಿ ಬರ್ತಾಯಿಲ್ಲ. ಆ ರೀತಿ ಇವರು ಪೂಜಿಸ್ತಾ ಇದ್ದಾರೆ. ಯಾರು? ಹವಿಯರು, ನಿಭರ್ಜ್ ಮತ್ತು ತರ್ಕ ದೇವತೆ. ಒಂದೇ ವಿಗ್ರಹದಲ್ಲಿ 2 ಮೂರ್ತಿಗಳು ಎಂಬ ದೇವತೆಗಳನ್ನು ಪೂಜಿಸುತ್ತಿದ್ದರು. ಸೆಫೆರ್ನಿಮಿನವರು ಕುಲ ದೇವತೆಗಳನ್ನು ಆಂದ್ರಿಮೇಲೆಕ್, ಅಮೇಲೆಕ್ ಎಂಬಂಥ 2 ದೇವತೆ. ಇವರು ಒಂದೇ ವಿಗ್ರಹದ 2 ವಿಗ್ರಹ ಇಟ್ಕೊಂಡು ಇವೇ ಆರಿಸ್ತಾ ಇದ್ದಾರೆ. ಅಂದರೆ ಹೆಸರು ಗೊತ್ತಾಯ್ತಿಲ್ಲ. ಇವು 5 ಮಂದಿ ಗಂಡದಾರ, ಇವೇ ನಮ್ಮ ದೇವರು, ಇವೇ ನಮ್ಮನ್ನು ಎಲ್ಲ ಅಂತ ತಿಳ್ಕೊಂಡು ಅವನ್ನೇ ಪೂಜಿಸ್ತಾ ಇದ್ದರು. ಯಾರು? ಸಮರ ಸ್ತ್ರೀಯರು. ಅದಕ್ಕೆ 5 ಮಂದಿ ಗಂಡದಾರ ಕುರಿತು 5 ಮಂದಿ ಗಂಡದಾರ ಅನ್ಕೋತಿದ್ದಾರೆ. ಯಾರು? ಸಮರ ಸ್ತ್ರೀ 5 ಮಂದಿ ಗಂಡದಾರ ಅನ್ಕೋತಿದ್ದಾರೆ. ಅರಿಯದೇ ಇರ್ತಕ್ಕಂಥ ಆರಿಸ್ತಾ ಇದ್ದಾಳೆ. ಅದಕ್ಕೆ ಸುಪ್ರೀಂ ಹೇಳುವಂಥ ಮಾತೇನೆಂದರೆ ಯೋಹಾನನ ಸುವಾರ್ತೆಯಲ್ಲಿ ಆಮೇಲೆ ಹೇಳ್ತಾನೆ. ಆದ್ದರಿಂದ ಯೋಹಾನನ ಸುವಾರ್ತೆ 22ನೇ ವಚನ. ಆದ್ದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವರಾಗಿದ್ದೇವೆ, ನೀವು ಅರಿಯದೇ ಇರ್ತಕ್ಕಂಥದ್ದು ಆರಾಧಿಸುವರಾಗಿದ್ದೀರಿ. ಅಂದರೆ ಅವರು ವಿಗ್ರಹ ಮುಂದಿಟ್ಟುಕೊಂಡು ವಿಗ್ರಹನೇ ಆರಾಧಿಸ್ತಾ ಅವೇ ಪೂಜಿಸ್ತಾ ಯಜಮಾನ ವಾಡಿ ಅಂತೇಳಿ ಪೂಜಿಸ್ತಾ ಇದ್ದರು. ಆದರೆ ನಿಜವಾಗ್ಲೂ ಯಾವುದರಲ್ಲಿ ಆಸಕ್ತಳಾಗಿದ್ದಾಳೆ ಅಂದರೆ ವಿಗ್ರಹದಲ್ಲಿ ಭಕ್ತಳಾಗಿದ್ದಾಳೆ. ಅಂದರೆ ವ್ಯಭಿಚಾರದ ಭಕ್ತಳಾಗಿದ್ದಾಳೆ. ವ್ಯಭಿಚಾರದಲ್ಲಿ ಇದ್ದರೆ ದೇವರು ಆತನ ಅಕ್ಕಿ ಕುರಿತು ಆರಾಧನೆ ಕುರಿತು ಮಾತಾಡ್ತಾ ಇದ್ದಿಲ್ಲ. ಏನು ಕುರಿತು ಮಾತಾಡ್ತಾಯಿದ್ರು? ನಾವು
ನೀವು ಅರಿಯದೇ ಇರ್ತಕ್ಕಂಥ ಆರಾಧಿಸುವವರಾಗಿದ್ದೀರಿ. ಅದಿರಲಿ ಸತ್ಯಭಾವದಿಂದ ದೇವ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿತನಲ್ಲವೇ? ದೇವರು ಆತ್ಮಸ್ವರೂಪವನ್ನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲೇ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರ್ತಾನೆಂದು ಬಲ್ಲೆನು. ಈಗ ಗೊತ್ತಾಯ್ತು. ಇವಾಗ ನಾನು ಅರಿಯದಿರ್ತಕ್ಕಂಥ ಆರಾಧಿಸ್ತಿದ್ದೆ, ಇತ್ತು ಪ್ರವಾದಿನ ಕಾಣ್ತಿದ್ದೆ, ಇತ್ತು ದೇವರು ಆತ್ಮಸ್ವರೂಪ ಅಂದರೆ ನಾವು ಆತ್ಮಿಕ ರೀತಿ ಆರಾಧಿಸ್ತಾ ಇಲ್ಲ, ಒಂದು ವಿಗ್ರಹ ಇಟ್ಕೊಂಡು ಆರಾಧಿಸ್ತೇವೆ ಅಂತ ಗೊತ್ತಾಯ್ತಕ್ಕೆ. ಯಾರಿಗೆ? ಸಮಸ್ತರಿಗೆ. ನಾನು ಅರಿತಿರ್ತಕ್ಕಂಥ ಆರಾಧಿಸ್ತಿದ್ದೆ, ನೀವು ಅರಿಯದಿರ್ತಕ್ಕಂಥಂದರೆ ವಿಗ್ರಹಗಳನ್ನು ಇಟ್ಟುಕೊಂಡು ಆರಾಧಿಸ್ತಿದ್ದೆವು. ದೇವರು ಆತ್ಮಸ್ವರೂಪ ಅಂದರೆ ಕಣ್ಣಿಗೆ ಕಾಣಿಸೋದಿಲ್ಲ, ನಾವು ಕಣ್ಣಿಗೆ ಕಾಣಿಸೋಂಥ ಆತ್ಮಿಕ ರೀತಿ ಆರಾಧಿಸ್ಬೇಕು, ಅದನ್ನು ವಿಗ್ರಹನ ಇಟ್ಕೊಂಡು ಆರಾಧಿಸ್ತೇವೆ ಅಂತ ತಿಳ್ಕೊಂಡಿಗೆ ಹೇಳ್ತದೆ. ಅಂದರೆ ಏನಂತಂದರೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಇಷ್ಟೆಲ್ಲ ಕಾರ್ಯ ಹೇಳೋದಕ್ಕೋಸ್ಕರ ಯೇಸು ಪ್ರಭು ಎಲ್ಲಿ ಬಂತು? ಸಮರ್ಯ ಮಾರ್ಗವಾಗಿ ಹೋಗುವಂಥ ಸಂದರ್ಭ ಏರ್ಪಟ್ಟದು. ಯಾಕಂದರೆ ಇಷ್ಟೆಲ್ಲಕ್ಕೆ ತಿಳಿಯದೇ ಇರ್ತಕ್ಕಂಥದ್ದು ಆರಾಧಿಸ್ತಾ ಇದ್ದಾರೆ. ಆ ತಿಳಿಯದೇ ಇರ್ತಕ್ಕಂಥ ಆರಾಧನೆ ತಿಳಿಸುವುದಕ್ಕೋಸ್ಕರ ಆ ಬಾಳೆ ಅಂತಕ್ಕಂಥ ತನ್ನ ಯಜಮಾನ ಒಡಿ ಅಂತ ಹೇಳ್ಕೊತದಲ್ಲ, ಅದು ಆಕೆ ಬಾಳೆ ತನ್ಗೊಡೋದಿಲ್ಲ. ಇನ್ನು ತೆಗೆದಾಕಿ ಸೃಷ್ಟಿಕರ್ತನೆ ಅಂದರೆ ನೀವು 5 ಮಂದಿ ಗಣದ ಇದ್ದಾರೆ, ಇನ್ನೂ ಇರುವವನಿನ ಗಣನ ಅಂದರೆ ಇನ್ನೂ ಸ್ವಂತ ರಕ್ಷಕನ ಯೇಸು ಸ್ವೀಕಾರ ಮಾಡ್ಕೊಂಡಿಲ್ಲ. ಆಕಿ ಯಾಕೆ ಸ್ವೀಕಾರ ಮಾಡ್ಕೊಂಡಾಳ? 5 ಮಂದಿ ವಿಗ್ರಹನೇ ಆರಾಧಿಸ್ತಾ ಇದ್ದಾಳೆ. ಈಗ ಇರುವನಿನ ಗಂಡನಲ್ಲ ಅಂದರೆ ಯೇಸು ಪ್ರಭುವಿನ ಸ್ವಂತ ರಕ್ಷಕನಾಗಿ, ಸ್ವಂತ ಒಡೆಯನಾಗಿ, ಲೋಕ ರಕ್ಷಕನಂತ ಸ್ವೀಕಾರ ಮಾಡ್ಕೊಂಡಿಲ್ಲ ಆಕಿ. ಇನ್ನು ಎದುರು ನೋಡ್ತಿದ್ದಾಳೆ, ಮೆಸ್ಸಿಯನೇ ಬರ್ತಾನ. ಮೆಸ್ಸಿಯ ಅಂದರೆ ಕ್ರಿಸ್ತನು ಅಂದ್ರೆ ಮೆಸ್ಸಿಯನು ಬರ್ತಾನ, ಎದುರು ಬರ್ತಾನ ಅಂತ ಎದುರು ನೋಡ್ತಿದ್ದಾಳೆ ಆಕಿ. ಬಂದನು ಸರ್ವ ಸತ್ಯ ನಡೆಸ್ತಂತ ಎದುರು ನೋಡ್ತಿದ್ದಾಳೆ. ಯಾರು? ಸಮಸ್ತರಿ. ಮೆಸ್ಸಿಯನು ಬರ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡ್ತಿರುವವನು ನಾನೇ ಆ ಮೆಸ್ಸಿಯನು ಅಂದರೆ ನಾನೇ ಅಮ್ಮ, ನಾನೇ ನಿಜವಾದ ದೇವರು, ನಾನೇ ನಿನಗೆ ರಕ್ಷಕ, ನಾನೇ ಕಾಪಾಡುವವನು, ನಾನಿಗೆಲ್ಲ ಹೇಳ್ತಾನೆ ಅಂತ ಹೇಳಿ ಯೇಸು ಪ್ರಭು ಎಲ್ಲಾಕಿ ಹೋಗ್ತಾ ಬರ್ತಾರೆ. ಯಾಕೆ ಎದುರು ನೋಡ್ತಿದ್ದಾಳೆ ಆಕಿ? ಯಾರು? ಸಮಸ್ತಿರಿ. ಯಾರಿಗೆ ಆಸಕ್ತಳಾಗಳ? ವಿಗ್ರಹನ ಆಸಕ್ತಳಾದ. ಆ ವಿಗ್ರಹ ಬಿಡಿಸೋದಕ್ಕೋಸ್ಕರ ಆ ಪ್ರವಾದ ನೆರವೇರಿಸೋದು ಯೇಸು ಪ್ರಭು ಸಮಸ್ಯೆ ಬರಬೇಕಾಯಿತು. ಯೇಸು ಪ್ರಭು ಬಂದ ಸಮಸ್ತರಿಗೆ ಎಲ್ಲ ಸತ್ಯ ಯಾವುದು, ಅಸತ್ಯದು, ವಿಗ್ರಹದ ಏನು, ಯಾವ ರೀತಿ ಆರಾಧನೆ ಮಾಡಬೇಕು, ದೇವ್ರು ಹೇಗಾರ, ದೇವ್ರು ಯಾವ ರೀತಿ ಆರಾಧನೆ ಮಾಡ್ಕೊಂಬಂದಾಗಿ ಎಲ್ಲವನ್ನು ವಿವರವಾಗಿ ಯೇಸು ಪ್ರಭು ಹೋಗೋದು ಬಂದಾಗ ಎಲ್ಲ ಅರ್ಥ ಆಯ್ತು. ಏನು ಹೇಳ್ತಂದ್ರೆ, ನಿನ್ನ ಸಂಗಡ ಮಾತಾಡ್ತಿರುವವನು ನಾನೇ ಆ ಮೆಸ್ಸಿಯನು ಅಂತ ಹೇಳಿದಾಗ ಸಟ್ಟನೆ ಮಾಡ್ತಕೊಂಡು ಹೋದಾಕಿ ಇದು 28ನೇ ವಚನ ನೋಡಿ. 28ನೇ ವಚನ. ಆಗ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಗೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೋ ಏನು ನೋಡ್ರಿ ಅಂತ ಹೇಳ್ತಾ ಇದ್ದಾವೆ. ಯಾರು? ಸಮಸ್ತ ಇಷ್ಟಲ್ಲೇ ಹೇಳ್ತಿಕೊಂಡಾಗ ಸತ್ಯ ಗೊತ್ತಾಯ್ತು, ನಾನು ಇಲ್ಲಿವರೆಗೂ ಮಾಡ್ತಕ್ಕಂಥ ಆರಾಧನೆ ಸರಿಯಾದ ಆರಾಧನೆ ಅಲ್ಲ, ಇದು ತಪ್ಪು ಅಂತ ಹೇಳಿ ನನ್ನ ಕುರಿತಾಗಿ ಎಲ್ಲ ಹೇಳಿದಾನೆ ಅಂತ ಹೇಳ್ತಕ್ಕಿ ಈತನೇ ಮೆಸ್ಸಿ ಅಂತ ತಿಳ್ಕೊಂಡು ಪಟ್ಟಣ ಕೊಡಲು ಹುಡ್ಸಿಕೆ ಮಾಡ್ತದ, ಟಕ್ಕಂತ ಊರು ಒಳಗೆ ಹೋಗ್ತದೆ. ಇಲ್ಲಿ ಹೋಗ್ತದ ಸಾಮಂತ ಪಟ್ಟಣಕ್ಕೆ ಹೋಗ್ತದ. ಹೋಗಿ ಹೇಳ್ತದ, ನಾನು ಇಲ್ಲಿವರೆಗೂ ಮಾಡಿದಾನೆ ಎಲ್ಲ ಹೇಳ್ತದನ್ನು, ಬರ್ರಿ ಅದು ನೋಡ್ಬಾರ್ದು ಹೇಳ್ತದ. ಇಲ್ಲಿವರೆಗೆ ಏನು ಮಾಡಾಳಿಕಿ? ಇಲ್ಲಿವರೆಗೂ ಮಾಡಿದಿರ್ತಕ್ಕಂಥ ಎಲ್ಲ ಹೇಳ್ದಾನ ಆತ, ಅದು ಮೆಸ್ಸಿ ಅನ್ನಿಸ್ತದೆ, ಕ್ರಿಸ್ತ ಅನ್ನಿಸ್ತದೆ, ನೀವು ಬಂದು ನೋಡ್ರಿ ಅಂತೇಳಿ ಕೊಡ ಬಿಡಿಸೋಕೆ ಇಲ್ಲಿ ಹೋಗಿ ಸಮರ ಶ್ರೀಮಿ ಹೋಗ್ಯಾಳ. ಅಲ್ಲಿರ್ತಕ್ಕಂಥ ಜನ ಏನು ಹೇಳ್ತದ ಅಂದ್ರೆ, ನಾನು ಇಲ್ಲಿವರೆಗೆ ಏನಾದ್ರು ಮಾಡಿದನು, ಇಲ್ಲಿ ಮಾಡಿದಂಥ ಎಲ್ಲನೂ ಹೇಳ್ದಾನು. ಇಲ್ಲಿವರೆಗೆ ಏನು ಮಾಡಾಳಿಕಿ? ವ್ಯಭಿಚಾರ ಮಾಡಿರ್ತಾಳ ಅಥವಾ ವಿಗ್ರಹ ಇದ್ದಾಳ? ವ್ಯಭಿಚಾರ ಇದ್ದಾಳಂತ ನಾವಾಗಿ ಪಟ್ಟ ಕಟ್ತಾ ಇದ್ದೆವು. ಆದರೆ ಆಕೆ ಯಾರಾಗಿದ್ದಾಳ? ವಿಗ್ರಹಾರ್ಧನೆ ಇದ್ದಾಳೆ. ವಿಗ್ರಹದ ಇರ್ತಕ್ಕಂಥ ಸ್ತ್ರೀ ಏನು ಹೇಳ್ತದಂದರೆ, ನಾನು ಇಲ್ಲಿವರೆಗೆ ಏನಾದ್ರು ಮಾಡಿದನು, ಅರಿಯತಕ್ಕಂಥ ಆರಾಧನೆ ಮಾಡಿದನು, ಅವೆಲ್ಲರೂ ತಿಳಿಸ್ಕೊಟ್ಟನು. ನೀವು ಬೇಕಾದ್ರೆ ಬಂದು ನೋಡ್ರಿ, ಆತನ ಕ್ರಿಸ್ತನ ಮೆಸ್ಸಿಯನ್ನ ಎಂಬುದಾಗಿ ಹೇಳ್ತಿಕೊಂಡ ಅಲ್ಲಿರ್ತಕ್ಕಂಥ ಸಮರದ ಇರ್ತಕ್ಕಂಥ ಎಲ್ಲ ಜನ ಓಡಿ ಬಂದಾರಂತ. ಒಂದು ವೇಳೆ ನಿಜವಾಗ್ಲೂ ಒಂದು ವೇಳೆ ವ್ಯಭಿಚಾರ ಸ್ತ್ರೀ ಆಗಿದ್ದರೆ ಸಮರ ಊರು ಹೋಗಿ ಪಟ್ಟಣ ಹೋಗಿ ಒಬ್ಬ ಮೆಸ್ಸೆ ಬಂದ ಬರೀ ಅಂದ್ರೆ ಬರ್ತಾವೆ, ಕರೆ ಬರ್ತಾವೆ. ನಿನ್ನ ಜೀವಿತ ನಿಮಗೆ ಕರೆಕ್ಟಿಲ್ಲ, ನಮಗೇನು ಕರಿತೀವಿ ಹೇಳ್ತಾರೆ, ಹೌದಲ್ರಿ? ಅದ್ರಾಗಿ ಹೇಳ್ಕೊಂಡು ಟಕ್ಕಂತ ಮಾಡುವಂಥ ಅಷ್ಟು ಜನ ಓಡಿ ಬಂದಾರಂತ. ನೋಡಿ ಒಂದು ಸರಿ 39ನೇ ವಚನ. ನಾನು ಮಾಡಿದನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮರದಲ್ಲಿ ಅನೇಕರು ಆತನನ್ನು ನಂಬುವರಾದರು. ಏನೈತ್ರಿ? ಯೇಸುಪ್ರಭು ಮಾರ್ಗವಾಗಿ ಬರಬೇಕಾಯಿತು. ಯೇಸುಪ್ರಭು ಬಂದ ಸಮಸ್ಯೆ ಮಾಡಿ ಸತ್ಯ ಯಾವುದೋ ಅಸತ್ಯ ಯಾವುದೋ, ಸತ್ಯ ಆರಾಧನೆ ಅಂದರೆ ಏನು, ಅರಿಯದಿರ್ತಕ್ಕಂಥ ಆರಾಧನೆ ಅಂದರೆ ಏನು ಎಲ್ಲ ತಿಳಿಸಿದಾಗ ಆಕೆ ಎಲ್ಲವನ್ನು ತಿಳ್ಕೊಂಡು ಈತನೇ ಮೆಸ್ಸಿಯ, ಈತನೇ ಕ್ರಿಸ್ತನು, ಈತನೇ ಲೋಕಾಕ್ಷ ಅಂತ ಹೇಳಿ ತಿಳ್ಕೊಂಡು ಊರಾಗ ಹೋದಾಗ ಊರಲ್ಲಿ ಅನೇಕರು ಬಂದಾರಂತ ಆಕಿನ ಮಾತನ್ನು ನಂಬಿ. ಅಂದರೆ ಇದಕ್ಕಿಂತ ಮುಂಚಿತ ಯಹೂದ್ಯರಿಗೆ ಸಂಬಂಧ ಬಳಕೆ ಇರಲಿಲ್ಲ. ಮತ್ತು ಇವಾಗ ಏನಾಗ್ಲತ್ತದ? ಇವಾಗ ಸಂಬಂಧ ಆಗ್ಲತ್ತದ. ಕಾರಣ ಏನು? ಯೇಸು ಕ್ರಿಸ್ತ ಬರುವುದರಿಂದ
ಅದಕ್ಕೆ ಏನು ಹೇಳ್ತದೆ ಅನ್ನೋದ, ಅನೇಕರು ಆತನು ನಂಬುವರಾದರು, ಆದ್ದರಿಂದ ಆ ಸಮಯದವರು ಆತನಿಗೆ ಬಳಿಗೆ ಬಂದು ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಂಡು. ಯಾರಿಗೆ ಬೇಡ್ಕೊತಾರೆ ಇವಾಗ? ಸಮರದವ್ರು ಬಂದು. ಯಹೂದ್ಯರಂದ್ರೆ ಇಷ್ಟಪಡ್ತಿಲ್ಲ, ಯಹೂದ್ಯರ ಹತ್ರ ಹೋಗ್ತಿದ್ದಿಲ್ಲ, ಯಹೂದ್ಯರು ಸಮರ್ಪಣೆ ಹೋಗ್ತಾ ಇದ್ರು, ಸಮರ್ಪಣೆ ಕಾಲಿಡ್ದು ಬಿಡಿ ಅಂತ ಯೇಸುಪ್ರಭು ಹೇಳ್ತಾರೆ ಒಂದು ಮಾತಿನಲ್ಲಿ. ಅದು ಸಮರದವ್ರಿಗೆ ಯಹೂದ್ಯರಿಗೆ ಬಳಕೆನೇ ಇರಲಿಲ್ಲ. ಆದರೆ ಏನು ಮಾಡ್ತಾರೆ, ಯಾವಾಗಾಯ್ತು ಸತ್ಯ ಗೊತ್ತಾಗ್ಯದೋ, ಸತ್ಯ ಆರಂಭ ಯಾವಾಗ ಗೊತ್ತಾಗ ಏನು ಮಾಡ್ತಿದ್ರು ಅವರು ಯೇಸುಪ್ರಭು ಕೇಳ್ಕೊಳ್ಳೋಂಥ ಏನಂತಂದರೆ, ಸಮರದವ್ರಿಗೆ ಕೇಳ್ಕೊತಾರೆ ನೋಡ್ರಿ, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಂಡಿರಲು ಆತನು 2 ದಿವಸ ಅವರಲ್ಲೇ ಇದ್ದನು. ಅವ್ರ ಜೊತೆ ಸಹವಾಸನೆ ಮಾಡ್ತಿದ್ದಿಲ್ಲ. ಅಂಥದ್ರಲ್ಲಿ ಹೋಗಿ ಯಹೂದ್ಯರು, ಯೇಸುಪ್ರಭು ಯಾರು? ಯಹೂದ್ಯನು. ಸಮುದ್ರ ಯಾರು? ಅನ್ಯರು. ಅವ್ರ ಜೊತೆ ಎಷ್ಟು ದಿನ ಇರ್ತಂತೆ ಯೇಸುಪ್ರಭು? ಯಾರ ಜೊತೆ ಎದ್ದು ಅನೇಕ ಸುವಾರ್ತೆ ಸಾರಿ ದೇವರು ಯಾರು, ಯಾರಿಗೆ ಆರಾಧನೆ ಮಾಡಬೇಕು ಎಲ್ಲ ತಿಳಿಸಿದಾಗ ತಿಳ್ಕೊಂಡು ಹೇಳುವಂಥ ಮಾತನ್ನು ಕೇಳಿ ನೋಡಿ. ಕೆಳಗಡೆ ಇರಬೇಕೆಂದು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿದರು. ಆ ಹೆಂಗಸಿಗೆ, ನಾವು ಈತನು ನಂಬಿರುವುದು ನೀನು ನಿನ್ನ ಮಾತಿನ ಮೇಲಲ್ಲ, ನಾವು ಕಿವಿಯಾರೆ ಕೇಳಿ ಈತನು ಲೋಕ ರಕ್ಷಕನು ಹೌದು ಎಂದು ತಿಳಿದುಕೊಂಡಿದ್ದೆವು ಎಂದು ಹೇಳಿದರು. ಏನು ಹೇಳ್ತಾರೆ ಇವಾಗ? ನೀನು ಹೇಳಿದ ಮಾತಿನ ಬಂದಿಲ್ಲ, ನೀವು ಹೇಳಿದ ಮಾತಿಗಿಂತ ಬಿ ಹೆಚ್ಚಿನ ಜ್ಞಾನ ಕೇಳ್ತಾ ಇದ್ದೆವು, ಹೆಚ್ಚಿನ ಕೇಳಿ ಈತನ ಲೋಕ ರಕ್ಷಣೆ ತಿಳ್ಕೊಂಡಿದ್ದೆವು ಅಂಥೇಳಿ ಆ ಸಮರದವರಿಗೆ ಯಹೂದ್ಯರಿಗೆ ಬಳಕೆ ಆಯ್ತದ. ಆವಾಗ ಯೇಸು ಪ್ರಭು ಕೂಡ ಅವರಿಗೆ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೋತಾರೆ. ನಮ್ಮ ಜೀವಿತದಲ್ಲಿ ಈತ ಯೇಸು ಪ್ರಭುನೇ ಸರ್ವಾಧಿಕ ಅಂತ ತಿಳ್ಕೊತಾರೆ. ತಿಳ್ಕೊಂಡು ಈತನೇ ದೇವ್ರಂತೇಳಿ ಆರಾಧನೆ ಮಾಡ್ಕೋ ತಿಳ್ಕೊಂಡು ಸತ್ಯ ದೇವ್ರನ್ನ ಆರಾಧಿಸ್ತಿದ್ರು ಪ್ರಿಯರೇ. ಅದು ನಿಜವಾಗ್ಲೂ ಏನಂದರೆ, ಸಮಸ್ತ್ರೀ ಒಂದು ವ್ಯಭಿಚಾರ ಸ್ತ್ರೀ ಅಲ್ಲ, ಆಕೆ ವಿಗ್ರಹದಲ್ಲಿ ಭಕ್ತಳಾಗಿದ್ದಾಳೆ. ಸತ್ಯ ತಿಳಿಸೋದಕ್ಕೋಸ್ಕರ ಯೇಸುಪ್ರಭು ಆ ಸಮರಸೀಮೆ ಬಂದಾಗ ಆತನ ಮುಖಾಂತರವಾಗಿ ಆ ಸಮರದವರೆಲ್ಲರೂ ಕೂಡ ದೇವರನ್ನು ಅರ್ಥಕೊಳ್ಳುವಂಥ ಒಂದು ಭಾಗ್ಯ, ಒಂದು ಸಮಯ ಸಿಗ್ತು ಪ್ರಿಯರ ದೇವ್ರ ಮಕ್ಕಳೇ. ಅದಕ್ಕೋಸ್ಕರ ಯಾರನ್ನೂ ಕೂಡ ಆಕಿ ತಪ್ಪಾಗಿ ತಿಳ್ಕೊಬಾರ್ದು. ಆಕಿನ ಕುರಿತಾಗಿ ಉನ್ನತವಾಗಿ ನಾವೆಲ್ಲರೂ ಪ್ರಕಟಿಸಬೇಕಂತೇಳಿ ಈ ಸತ್ಯ ಸುವಾರ್ತೆ ಇಲ್ಲಿವರೆಗೆ ಹೇಳಿದ್ದೇನೆ. ಸಮಯ ಭಾಳ ಆಯಿತು, ದಯಮಾಡಿ ಕ್ಷಮಿಸಬೇಕು. ಇಲ್ಲ ಏನಾದರೂ ಆಡುವಂಥ ಮಾತಿನಲ್ಲಿ ಬೇಜಾರು ಕ್ಷಮಿಸ್ರಿ. ಈ ಸಂದೇಶ ಇಲ್ಲಿಗೆ ಮುಗಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆಯಾಗಿರುವ ದೇವರೇ. ಇಲ್ಲಿವರೆಗೂ ಪ್ರಭು ನಿಮ್ಮನ್ನು ಕುರಿತು ಅಯ್ಯ ನೀವು ಆಡಿರ್ತಕ್ಕಂಥ ಸಂಭಾಷಣೆ ಕುರಿತು, ಸಮರಸ್ತ್ರೀ ಆಡಿದಂಥ ಸಂಭಾಷಣೆ ಕುರಿತು, ಸಮರಸ್ತ್ರೀ ಜೊತೆ ನೀವು ಮಾಡಿದಂಥ ಪ್ರತಿಯೊಂದು ಮಾತುಗಳು, ಸಮರಸ್ತ್ರೀ ಜೊತೆ ಆಡಿದಂಥ ಪ್ರತಿಯೊಂದು ಮಾತುಗಳು ವಿವರವಾಗಿ ಅದ್ಭುತವಾಗಿ ಅಯ್ಯ ನಿಮ್ಮ ಮಾತುಗಳು ತಿಳಿಸಿದಂಥ ತಂದೆ ಕೇಳಿದಂಥ ನಿಮ್ಮ ಮಕ್ಕಳನ್ನು ಅದ್ಭುತವಾಗಿ ಆಲೋಚನೆ ಮಾಡಿ ತಿಳ್ಕೊಂಡು ನೀವು ಸತ್ಯ ಮೇಲೆ ತಿಳ್ಕೊಂಡು ಸತ್ಯ ಮೇಲೆ ಜೀವನ ಮಾಡ್ಲಿಕ್ಕಾಗುವಂತೆ ಕೃಪೆ ತೋರಿಸ್ಬೇಕಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನೆ ನಿಮ್ಮ ಪಾದತ್ರ ಇಡುತ್ತಾ ಈ ಪ್ರಾರ್ಥನೆ ಮಗನು ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ವಂದನೆ.